ನನ್ನ ಶಾಲೆಯ ಕಾರ್ಯಕ್ರಮ, ನನ್ನ ಊರಿನ ಕಾರ್ಯಕ್ರಮ, ನಮ್ಮ ಮನೆಯ ಕಾರ್ಯಕ್ರಮಕ್ಕಿಂತಲೂ ಹೆಚ್ಚು ಹೇಳುವಂತಹ ಒಂದು ಇದರಿಂದ ನಮ್ಮದೆಲ್ಲ CRPಗಳ ಮುಖಾಂತರ ಇಡೀ ತಾಲೂಕಿನ ಎಲ್ಲ ಶಿಕ್ಷಕ ಬಂಧುಗಳಿಗೆ, ಶಾಲೆಗಳಿಗೆ ಅವರು ಪ್ರೀತಿಯ ಕರೆಯಲೆಯನ್ನು ಕೊಟ್ಟಿದ್ದಾರೆ. ಹಾಗೆ ನನಗೂ ಸಹ ಹೇಳಿದರು. ಅದರಂತೆ ಇಂದು ಇಲ್ಲಿ ಉಪಸ್ಥಿತಳಿದ್ದೇನೆ. ಕಾರ್ಯಕ್ರಮವನ್ನು ನೋಡಿದವಾಗ ತುಂಬ ಸಂತೋಷ ಅನಿಸ್ತದೆ. ಆದರೂ ಸಹ ಎಲ್ಲಿ ಒಂದು ಸ್ವಲ್ಪ ಅನಿಸಿದ್ದು ಅಂತಂದರೆ ಸಂಜೆ ಆಗುವಂತಹ ಒಂದು ಜನ, ಅದರಲ್ಲೂ ನಮ್ಮ ಮಕ್ಕಳು ಈಗಲೂ ಇರಬೇಕಿತ್ತು. ಯಾಕಂದರೆ ಇಂದಿನ ಉಪನ್ಯಾಸ ಏನಿದೆ ಧನಾತ್ಮಕ ಚಿಂತನೆ ಮತ್ತು ಪರೀಕ್ಷಾ ಯಶಸ್ಸು ಹೇಳುವಂಥದ್ದು. ಅದರಲ್ಲಿ ನಮ್ಮ ಮಕ್ಕಳಿಗೆ ಪರೀಕ್ಷೆಯಲ್ಲಿ ಹೇಗೆ ಯಶಸ್ಸು ಗಳಿಸ್ಬೋದು ಮತ್ತು ನಾವು ಹೇಗೆ ವಿದ್ಯಾರ್ಥಿಗಳಾದಂತಹ ನಾವು ಹೇಗೆ ಕಲಿಕೆಯ ಬಗ್ಗೆ ಧನಾತ್ಮಕ ಮನೋಭಾವನೆಯನ್ನು ತಾಳಬೇಕು, ಹೇಗೆ ನಮ್ಮ ಅಭ್ಯಾಸವನ್ನು ನಡೆಸಬೇಕು ಹೇಳುವುದರ ಕುರಿತು ಇಂದು ಉಪನ್ಯಾಸ ಏರ್ಪಡಲಿದೆ. ಹಾಗೆ ವ್ಯಕ್ತಿತ್ವ ವಿಕಸನ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೂ ಅತ್ಯಂತ ಅಗತ್ಯವಾಗಿ ಬೇಕು. ಯಾಕಂದರೆ ಇಂದಿನ ಯುವಕರೇ ಅಥವಾ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ನಾವು ಹೇಳ್ತೀವಿ. ಹಾಗಾಗಿ ಅವೆರಡೂ ಸಹ ಉತ್ತಮವಾದಂತಹ ಒಂದು ಉಪನ್ಯಾಸ ಕಾರ್ಯಕ್ರಮಗಳು ಇಂದು ಆಯೋಜನೆಗೊಳ್ಳಲಿದೆ. ಮಕ್ಕಳು ಇನ್ನೂ ಬರೋರಿದ್ದಾರೆ. ನಾನು ಕೇಳಿದ ಪ್ರಕಾರ ಈ ಕ್ಲಸ್ಟರ್ನ ಎಲ್ಲ ಮಕ್ಕಳಿಗೂ ಸಹ ಸರ್ ಇವತ್ತು ಬೆಳಗ್ಗೆ ಬರಲಿಕ್ಕೆ ಹೇಳಿದ್ದಾರೆ ಹೇಳುವಂಥದ್ದನ್ನು ನಮ್ಮ ಒಬ್ಬ ಶಿಕ್ಷಕ ಬಂಧುಗಳು ಹೇಳಿದ್ರು. ಹಾಗಾಗಿ ಮಕ್ಕಳು ಇನ್ನೂ ಬರೋರಿದ್ದಾರೆ ಅಂತ ಅಂದ್ಕೊಂಡಿದ್ದೇನೆ. ಇಲಾಖೆಯ ಎಲ್ಲ ಕಾರ್ಯಕ್ರಮಗಳನ್ನ ಅಚ್ಚುಕಟ್ಟಾಗಿ ಇಲ್ಲಿಯ ಈ ಕ್ಲಸ್ಟರ್ನಲ್ಲಿ ಇರ್ಬೋದು, ಈ ಶಾಲೆಯಲ್ಲಿ ಇರ್ಬೋದು, ಅತ್ಯುತ್ತಮವಾಗಿ ಆಯೋಜನೆಗೊಳ್ತಾ ಇದೆ. ಅದು ಯಾವುದೇ ಕಾರ್ಯಕ್ರಮ ಇರಲಿ, ಎಲ್ಲ ಕಾರ್ಯಕ್ರಮಗಳು ಸುಂದರವಾಗಿ ಮತ್ತು ವ್ಯವಸ್ಥಿತವಾಗಿ ಈ ಕ್ಲಸ್ಟರ್ನಲ್ಲಿ ಆಯೋಜನೆಗೊಳ್ತಾ ಇರೋದು ತುಂಬ ಒಂದು ಸಂತಸದ ವಿಷಯ. ನಡೆದಿರತಕ್ಕಂಥ ಸುಮಾರು 3:30-4 ಗಂಟೆಯ ಕಾರ್ಯಕ್ರಮದಲ್ಲಿ ಭಾಗಶಃ ಒಂದು 35%ನಷ್ಟು ಸಮಯವನ್ನು ನಾನೇ ಮಾತಾಡಿದ್ದೀನಿ. ಹಾಗಾಗಿ ಇದು ಮಾತನಾಡುವಂಥ ವೇದಿಕೆ ಅಲ್ಲ ಅಂತ ನಾನು ಭಾವಿಸ್ಕೊಳ್ತೇನೆ. ಸಂಖ್ಯೆ ಹೆಚ್ಚಿರಬೇಕಿತ್ತು, ಅದು ನಿರೀಕ್ಷೆ. ಆದರೆ ಇರುವಷ್ಟು ಸಂಖ್ಯೆ ಆದರೂ ಕೂಡ ನಮಗೆ ಅದು ಪೊಟೆನ್ಷಿಯಲ್ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಎಷ್ಟಿದ್ದರು ಅನ್ನೋದಕ್ಕಿಂತ ಇದ್ದವರು ಎಷ್ಟು ಧಾರಣ ಮಾಡಿಕೊಂಡ್ರು ಎನ್ನುವಂಥದ್ದೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಉಪನ್ಯಾಸಕ್ಕೆ ಬಂದಿರತಕ್ಕಂಥ ಇಬ್ಬರೂ ಕೂಡ ಐಕಾನ್ಗಳೇನಿದಾರಲ್ಲ, ಇಬ್ಬರು ಕೂಡ ಆಯಾ ಕ್ಷೇತ್ರದಲ್ಲಿ ಬಹಳ ಆಳವಾದಂತಹ ಜ್ಞಾನವನ್ನು ಹೊಂದಂಥವ್ರು. ಪಂಡಿತ್ ಸರ್ ಅಂತೂ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಯಾಕೆ ಅದರ ಆಚೆಯೂ ಕೂಡ ಆಂಗ್ಲ ಭಾಷಾ ವಿಷಯದಲ್ಲಿ ಅತ್ಯಂತ ಆಳವಾದಂಥ ಪ್ರಭುತ್ವವನ್ನು ಹೊಂದಿರತಕ್ಕಂಥ ಸಮರ್ಥ ಶಿಕ್ಷಕರು ಎನ್ನುವಂತಹ ಒಂದು ಹೆಸರನ್ನು ಉಳಿಸ್ಕೊಂಡಂಥವ್ರು. ಸ್ನೇಹಿತರಾದಂತಹ ಗಂಗಾಧರ್ ನಾಯ್ಕ್ ಸರ್ ಅವರು ಕೂಡ ಮಗು ಹೇಗೆ ತನ್ನನ್ನು ತಾನು ಧನಾತ್ಮಕವಾಗಿ ಚಿಂತಿಸಲಿಕ್ಕೆ ಹಚ್ಕೊಳ್ಬೇಕು ಮತ್ತು ಹೇಗೆ ತನ್ನಲ್ಲಿರ್ತಕ್ಕಂತಹ ಸಾಮರ್ಥ್ಯವನ್ನು ಕಂಡುಕೊಂಡು ಎಲ್ಲ ಕೀಳರಿಮೆಯನ್ನು ಮೆಟ್ಟು ನಿಂತು ಮೇಲಕ್ಕೆ ಬರಬೇಕು ಎನ್ನುವಂಥದ್ದನ್ನು ತಿಳಿಸ್ಕೊಡ್ತಾ ಬಂದಂಥವ್ರು. ಬಹಳ ಮಕ್ಕಳ ಕುರಿತಾಗಿರ್ತಕ್ಕಂಥ, ಸಮಾಜದ ಕುರಿತಾದಂತಹ ಆಳವಾದಂತಹ ಒಂದು ಕಾಳಜಿಯನ್ನು ಹೊಂದಿರತಕ್ಕಂಥ ಸಾರಥಿಯ ವ್ಯಕ್ತಿ. ಸೊ ಹಾಗಾಗಿ ಅವ್ರ ಮಾತುಗಳನ್ನು ಕೇಳಿದಾಗ ನಿಮಗೆ ಅರ್ಥ ಆಗ್ತದೆ, ನಾವು ವಿವರಿಸುವ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಏನನ್ನು ಹೇಳ್ತಾರೆ ಅದನ್ನು ಕೇವಲ ತಲೆಯಲ್ಲಿ ಇಟ್ಕೊಂಡ್ರೆ ಕಷ್ಟ, ಅದನ್ನು ಹೃದಯದ ಗರ್ಭಗುಡಿಯಲ್ಲಿ ಇಟ್ಕೊಳ್ಬೇಕು, ಅದು ನಮ್ಮ ಆಚರಣೆಗಳಿಗೆ ಬರಬೇಕು. ಆಗ ಮಾತ್ರ ಅಷ್ಟು ದೂರದಿಂದ ಅವರು ಬಂದಿದ್ದಕ್ಕೆ ಇಲ್ಲಿ ಕಾರ್ಯಕ್ರಮ ಆಯೋಜಿಸಲಿಕ್ಕೆ ಸಾರ್ಥಕ ಆಗತ್ತೆ ಅನ್ನುವಂಥ ಭಾವವನ್ನು ವ್ಯಕ್ತಪಡಿಸ್ತಾ ಕಾರ್ಯಕ್ರಮ 2025 ಈ ಕಾರ್ಯಕ್ರಮದ 2ನೇ ದಿನದಲ್ಲಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಆಗಮಿಸಿರುವಂತಹ ಶ್ರೀ ಗಂಗಾಧರ್ ನಾಯ್ಕ್ ಪುರಂದರ್ ಮಠ್ ಸರ್ ಮತ್ತು ಶ್ರೀ DG ಪಂಡಿತ್ ಸರ್ ಇವರ ಕಿರುಪರಿಚಯವನ್ನು ಈಗ ನಾನು ಮಾಡಿಕೊಡಲಿದ್ದೇನೆ. ಮೊದಲನೇದಾಗಿ ಶ್ರೀ DG ಪಂಡಿತ್ ಸರ್ ಇವರು ನಮ್ಮದೇ ತಾಲೂಕಿನವರು. ಇವರು 21 ಸೆಪ್ಟೆಂಬರ್ 1963ರಂದು ನಮ್ಮ ಬರ್ಗಿಯಲ್ಲಿ ಜನಿಸಿದರು. ಇವರು ಸುದೀರ್ಘ 34 ವರ್ಷಗಳ ಕಾಲ ಹೊನ್ನಾವರ ತಾಲೂಕಿನ ಕಿರಬೈಲ್ ಶಾಲೆಯಲ್ಲಿ 5 ವರ್ಷ, MHPS ಚಿತ್ರಗಿಯಲ್ಲಿ 8 ವರ್ಷ, ಹಿಪ್ರಾ ಶಾಲೆ ಬರ್ಗಿ ನಂಬರ್ 2ದಲ್ಲಿ 11 ವರ್ಷ, ಅದೇ ರೀತಿ ಹಿಪ್ರಾ ಶಾಲೆ ಮಿರ್ಜಾನ್ದಲ್ಲಿ 10 ವರ್ಷಗಳ ಕಾಲ ಸುದೀರ್ಘ ಆಂಗ್ಲ ಭಾಷಾ ಶಿಕ್ಷಕರಾಗಿ ಮತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರು ವಿದ್ಯಾರ್ಥಿಗಳ ನೆಚ್ಚಿನ ಶಿಕ್ಷಕರಾಗಿದ್ದು ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಸಹ ಹೌದು. ಇವರಿಗೆ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಶ್ರೀ ಗಂಗಾಧರ್ ಪುರಂದರ್ ಮಠ್ ಸರ್ ಅವರು ಇವರು MA B.Ed ಪದವಿಯನ್ನು ಮುಗಿಸಿದ್ದಾರೆ. ಆರಂಭದಲ್ಲಿ ನವೋದಯ ವಿದ್ಯಾಲಯ ಭೋಪಾಲ್ದಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇದ್ರು. ಆದರೆ ರಾಜ್ಯದಲ್ಲೇ ಸೇವೆ ಸಲ್ಲಿಸಬೇಕೆಂಬ ಇಚ್ಛೆಯಿಂದ ರಾಜ್ಯಕ್ಕೆ ಹಿಂತಿರುಗಿ ಪ್ರಸ್ತುತ ಮಳಿಗೆ KPSCಯಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಿದ್ದಾರೆ. ಇವರು
ಮಕ್ಕಳಿಗೆ ಬುದ್ಧಿಶಕ್ತಿ ವೃದ್ಧಿ, ಅಧ್ಯಯನ ಕೌಶಲ, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಹೇಗೆ ಎದುರಿಸಬೇಕೆನ್ನುವ ಕುರಿತು ಹಲವಾರು ತರಗತಿಗಳನ್ನು ನಡೆಸಿದ್ದಾರೆ. ರಾಜ್ಯದಾದ್ಯಂತ ಇವರ ಶಿಷ್ಯ ವೃಂದ ಇದೆ. ಇವರು ರಾಗಂ ಎನ್ನುವಂತಹ NGO ಮೂಲಕ ಆಗಾಗ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧರಾಗುವವರಿಗೆ ಉಚಿತವಾಗಿ ತರಬೇತಿಯನ್ನು ನೀಡಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಇವರ ಎಲ್ಲ ತರಬೇತಿಗಳು ಸಹ ಉಚಿತವಾಗಿರ್ತದೆ. ಅದೇ ರೀತಿ ಇವರು ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಅನ್ನು ಕೂಡ ಮಾಡ್ತಾರೆ. ಮಕ್ಕಳಿಗೆ ಪ್ರೇರಣಾದಾಯಕವಾಗುವಂತಹ 3 ಪುಸ್ತಕಗಳನ್ನು ರಚಿಸಿದ್ದಾರೆ. ಇಂದಿನ ಕಾರ್ಯಕ್ರಮದಲ್ಲಿ ಇವರು ಧನಾತ್ಮಕ ಚಿಂತನೆ ಮತ್ತು ಪರೀಕ್ಷಾ ಯಶಸ್ಸಿನ ಕುರಿತು ಮಾರ್ಗದರ್ಶನ ನೀಡಲಿದ್ದಾರೆ. ಇವರಿಗೂ ಸಹ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮಸ್ಕಾರ. ಸ್ಥಳೀಯ ಶಕ್ತಿ ದೇವತೆಯಾಗಿರತಕ್ಕಂಥ ದಾಡ ಶಂಕರ ದೇವರ ಅನುಗ್ರಹ ನಮ್ಮೆಲ್ಲರ ಮೇಲಿರಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮೊಸಳೆಸಾಲ್ ಇಲ್ಲಿಯ ಅಮೃತ ಮಹೋತ್ಸವದ ಸಂದರ್ಭದ 2ನೆಯ ದಿನದ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಎಲ್ರಿಗೂ ನಮಸ್ಕರಿಸುತ್ತಾ, ಸುಮಾರು 1935ರಲ್ಲಿ ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಇಲ್ಲಿ ಒಂದು ಶಾಲೆಯನ್ನು ಆರಂಭಿಸಿ ಇಲ್ಲಿಯ ಜನರಿಗೆ ಶಿಕ್ಷಣವನ್ನು ಕೊಡಬೇಕು ಎಂದು ಭಾವಿಸಿದಂತಹ, ಅದಕ್ಕೆ ತಕ್ಕಂತೆ ಪೂರಕವಾಗಿ ಕೆಲಸವನ್ನು ಮಾಡಿದಂತಹ ಮಹನೀಯರು ಈ ದಿನ ಬಹುಶಃ ಒಬ್ಬರೂ ಇಲ್ಲ. ಆದರೆ ಅಂತಹ ಮಹಾನುಭಾವರ ಮಹದಾಸೆಗಳಿಗೆ ನಾಗರಿಕ ಸಮಾಜವನ್ನು ಕಟ್ಟಬೇಕು ಎನ್ನುವ ಒಂದು ಸದಾಶಯವನ್ನು ಇಟ್ಕೊಂಡು ನನ್ನ ಮುಂದಿನ ಪೀಳಿಗೆ ಶಿಕ್ಷಣದಿಂದ ವಂಚಿತರಾಗದೆ ಶಿಕ್ಷಣವನ್ನು ಪಡೆದು ಅತ್ಯಮೂಲ್ಯವಾದಂತಹ ಜ್ಞಾನ ಸಂಪಾದನೆಯ ಜೊತೆಗೆ ಗೌರವ ಮತ್ತು ಸಮಾಜದಲ್ಲಿ ಉನ್ನತಿಯ ಸ್ಥಾನವನ್ನು ಗಳಿಸ್ಕೊಳ್ಬೇಕಂತ ಹೇಳಿ ಏನು ನಮ್ಮ ಅಂದಿನ ಹಿರಿಯ ಜೀವಗಳು ಏನು ಆಸೆ ಪಟ್ಟಿದ್ದವೋ ಅಂತಹ ಆತ್ಮಗಳಿಗೆ ನನ್ನದೊಂದು ಮನಪೂರ್ವಕವಾದ ನಮನವನ್ನು ಸಲ್ಲಿಸಿ ಈ ದಿನದ ಈ ಒಂದು ಉಪನ್ಯಾಸವನ್ನು ಆರಂಭಿಸ್ತಾ ಇದ್ದೇನೆ. ಅದಕ್ಕೂ ಪೂರ್ವದಲ್ಲಿ ಈ ದಿನದ ಈ ಒಂದು ಅಮೃತ ಮಹೋತ್ಸವದ ಸಂದರ್ಭಕ್ಕೆ ಈ ಎಲ್ಲ ರೂಪರೇಷೆಗಳನ್ನು ಮಾಡಿಕೊಂಡು ಸಿದ್ಧತೆಯನ್ನು ಮಾಡಿಕೊಂಡು ಸಂಪೂರ್ಣವಾಗಿ ಸುಮಾರು ಕನಿಷ್ಠ ಎಂದರೂ ಒಂದು 6 ತಿಂಗಳ ಸಮಯ ಬೇಕಾಗ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ಶಾಲೆಯ ಶಿಕ್ಷಕ ಬಳಗ, ಅದರ ಜೊತೆಗೆ SDMC ಅವರು, ಅದರ ಜೊತೆಗೆ ಊರಿನ ಸರ್ವರ ಒಂದು ಸಹಕಾರ ಏನಿದೆ, ಇಲಾಖೆಯ ಸಹಕಾರ ಏನಿದೆ, ಇದೆಲ್ಲವುಗಳಿಗೂ ಒಮ್ಮೆ ನನ್ನ ಆಭಾರವನ್ನು ಅಥವಾ ಒಂದು ಧನ್ಯವಾದಗಳನ್ನು ತಿಳಿಸಿ, ಯಾಕಂದರೆ ನಾವು ಕೂಡ ಶಿಕ್ಷಕರಾಗಿರೋದ್ರಿಂದ ಇಂಥ ಎಲ್ಲ ಕೆಲಸಗಳನ್ನು ಮಾಡಬೇಕು ಅಂದರೆ ಶೈಕ್ಷಣಿಕ ಕೆಲಸದ ಜೊತೆಗೆ ಬಹಳ ಶ್ರಮ ಇರ್ತದೆ. ಅದರಲ್ಲಿ ಕೆಲವರು ಅತಿ ಹೆಚ್ಚಿನ ಶ್ರಮವನ್ನು ವಹಿಸಿರಬಹುದು, ಮತ್ತು ಕೆಲವರು ಕಡಿಮೆ ಶ್ರಮವನ್ನು ವಹಿಸಿರಬಹುದು. ಒಟ್ಟಾರೆ ಎಲ್ಲರೂ ಸೇರಿ ಈ ಒಂದು ಅದ್ಧೂರಿಯಾಗಿರ್ತಕ್ಕಂಥ ಇಷ್ಟೊಂದು ವೈಭವಯುತವಾದಂಥ ಕಾರ್ಯಕ್ರಮವನ್ನು ಏನು ಮಾಡ್ತಾ ಇದ್ದೀರಿ, ತಮಗೆಲ್ಲರಿಗೂ ಅದಕ್ಕಾಗಿ ಅಭಿನಂದಿಸುತ್ತಾ ಈ ದಿನದ ನನ್ನ ಉಪನ್ಯಾಸವನ್ನು ಅಥವಾ ಉಪನ್ಯಾಸಕ್ಕೆ ಅಣಿಯಾಗ್ತಾ ಇದ್ದೇನೆ. ಪ್ರೀತಿಯ ಮಕ್ಕಳೇ, ನಾನು ಮುಖ್ಯವಾಗಿ ಕಾನ್ಸಂಟ್ರೇಟ್ ಮಾಡಿ ಮಾತನಾಡೋದು ನಿಮಗೆ. ಅದರ ಜೊತೆಗೆ ಪೋಷಕರು ಕೂಡ ಏನಿದ್ದೀರಿ, ಹಿರಿಯರು ಕೂಡ ಏನಿದ್ದೀರಿ, ತಮಗೂ ತಮ್ಮ ಮನೆಯಲ್ಲಿ ಮಕ್ಕಳುಗಳೋ ಮೊಮ್ಮಕ್ಕಳುಗಳೋ ಇದ್ದಿರ್ತಾರೆ. ಹಾಗಾಗಿ ದಯವಿಟ್ಟು ಒಂದಷ್ಟು ಸಮಯ ನಾನು ಉಪನ್ಯಾಸವನ್ನೇ ಮಾಡೋದಿಲ್ಲ, ನಿಮ್ಮೊಂದಿಗೆ ಇಂಟರ್ಯಾಕ್ಷನನ್ನು ಮಾಡುವ ಒಂದು ಇರಾದೆ ನನ್ನದು. ನಮ್ಮ ಭಾವನೆಗಳು ಮತ್ತು ನಿಮ್ಮ ಭಾವನೆಗಳು, ನಮ್ಮ ಆಲೋಚನೆಗಳು ಮತ್ತು ನಿಮ್ಮ ಆಲೋಚನೆಗಳು ಎಲ್ಲೋ ಒಂದು ಕಡೆ ಮುಖಾಮುಖಿ ಆಗಬೇಕು. ಅವೆರಡೂ ಮುಖಾಮುಖಿ ಆಗಿಲ್ಲ ಅಂದರೆ, ಏಕಮುಖವಾಗಿ ಭಾಷಣವನ್ನು ಮಾಡ್ತೀನಿ ಅನ್ನೋದಾದರೆ ಎಲ್ಲೋ ನಿಮಗೆ ಬೇರೆ ಕಡೆಗೂ ಸಿಗ್ತದೆ, ಎಲ್ಲೋ ಒಂದು ಯೂಟ್ಯೂಬಲ್ಲೂ ಕೂಡ ಸಿಕ್ಬಿಡ್ತದೆ. ಆದರೆ ಇಲ್ಲಿ ಚರ್ಚೆ ಆಗಬೇಕು, ಒಂದು ಸ್ವಲ್ಪ ತರ್ಕ ಬರಬೇಕು. ಅಥವಾ ನಮ್ಮ ತಲೆಯ ಒಳಗಡೆ ಆಡು ಮಾತಿನಲ್ಲಿ ಹೇಳಬೇಕಂದ್ರೆ ಹುಳ ಬಿಟ್ಟರು ಅಂತಾರಲ್ಲ ಮಕ್ಕಳು, ನಿಮ್ಮ ತಲೆಯಲ್ಲಿ ಹುಳ ಬಿಟ್ಟು ಹೋಗ್ಲಿಕ್ಕೆ ಬಂದಿದ್ದೀನಿ ಇವತ್ತು. ಓಕೆ, ಈ ದಿನದ ವಿಷಯ ಧನಾತ್ಮಕ ಚಿಂತನೆ ಮತ್ತು ಪರೀಕ್ಷಾ ಯಶಸ್ಸು ಅಂತ ಹೇಳಿ. ಮುಖ್ಯವಾಗಿ ಒಂದು ಪರೀಕ್ಷಾ ಯಶಸ್ಸು ಅನ್ನುವುದು ಮಕ್ಕಳಿಗಾದರೆ, ಧನಾತ್ಮಕ ಚಿಂತನೆ ಅನ್ನೋದು ಪಾಲಕರುಗಳಿಗೆ. ಧನಾತ್ಮಕ ಚಿಂತನೆ ಅಂದರೆ ಏನು ಹಾಗಿದ್ರೆ ಅನ್ನೋದನ್ನು ಒಂದು ಕ್ಷಣ ನಾವು ಆಲೋಚಿಸಿದರೆ,
ವಚನಕಾರ್ತಿ ಅಕ್ಕ ಮಹಾದೇವಿ 12ನೇ ಶತಮಾನದಲ್ಲಿ ಒಂದು ವಚನವನ್ನು ಬರೀತಾರೆ. ಆ ವಚನ ಏನಂದರೆ, ನಾನು ಆರಂಭ ಮಾಡಿದ್ರೆ ನೀವು ಮಕ್ಕಳುಗಳು ಹೇಳ್ತೀರಿ. ಏನಂದರೆ, ಬೆಟ್ಟದ ಮೇಲೊಂದು, ಹೇಳ್ತೀರಾ? ಬೆಟ್ಟದ ಮೇಲೊಂದು, ಮಕ್ಕಳು ಹೇಳಲ್ಲ, ಹಿರಿಯರು ಹೇಳ್ತಿದ್ದಾರೆ. ಮಕ್ಕಳೇ, ಇದೆ ನೋಡಿ, ನೀವು ಹೇಳಬೇಕದನ್ನು. ಹಿರಿಯರು ಹೇಳಿ ಅದನ್ನು ಅನುಭವಿಸಿ ಬೇರೆಯವರಿಗೆ ಹೇಳಿ ಆಗಿದೆ. ಮುಂದಿನ ಜವಾಬ್ದಾರಿ ನಿಮ್ಮದು. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಖಗ ಮೃಗಗಳಿಗೆ ಅಂಜಿದಡೆ ಎಂತೆಯ, ಸಮುದ್ರದ ತಡೆಯಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗೆ ಅಂಜಿದಡೆ ಎಂತಯ್ಯ, ಸಂತೆಯಲ್ಲಿ ಒಂದು ಮನೆಯ ಮಾಡಿ ಶಬ್ದಗಳಿಗೆ ಅಂಜಿದಡೆ ಎಂತಯ್ಯ ಅನ್ನುವ ಒಂದು ವಚನವನ್ನು ಬರೀತಾರೆ. ಅಷ್ಟೇ ವಚನ ಸಾಕು ಧನಾತ್ಮಕ ಚಿಂತನೆ ಅಂದರೆ ಏನು ಹಾಗಿದ್ರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ. ಇವತ್ತು 21ನೇ ಶತಮಾನದಲ್ಲಿ ನಿಂತು ನಾನು ಏನು ಧನಾತ್ಮಕ ಚಿಂತನೆ ಮಕ್ಕಳೇ ಅಂತ ನಿಮಗೆ ಹೇಳಲಿಕ್ಕೆ ಬಂದಿದ್ದೀನೋ ಅದನ್ನು 12ನೇ ಶತಮಾನದಲ್ಲಿ, ಅಂದರೆ ಸುಮಾರು 1000 ವರ್ಷಗಳ ಹಿಂದೆಯೇ ಅಕ್ಕ ಮಹಾದೇವಿಯವರು ಹೇಳಿಬಿಟ್ಟಿದ್ದಾರೆ. ಅಂದರೆ ಬೆಟ್ಟದ ಮೇಲೆ ನೀನು ಮನೆಯನ್ನು ಮಾಡಿದೀಯಾ ಅಂದರೆ ಅಲ್ಲಿರುವ ಕಾಡು ಮೃಗಗಳಿಗಾಗಿರ್ಬೋದು, ಪಕ್ಷಿಗಳಿಗಾಗಿರ್ಬೋದು, ನೀನು ಅಂಜಬಾರದು. ಧೈರ್ಯವಾಗಿ ನೀನು ಅವುಗಳನ್ನು ಎದುರಿಸಿ ಅಲ್ಲಿ ಬದುಕಬೇಕು. ಸಮುದ್ರದ ದಡದಲ್ಲಿ ಇದ್ಕೊಂಡು ಆ ನೆರೆ ಬರ್ತದೆ ಅಥವಾ ಅಲೆ ಬರ್ತದೆ ಅಂತ ಹೇಳಿ ನೀನು ಹೆದರ್ಕೊಳ್ತೀಯ ಅನ್ನೋದಾದರೆ ಅಲ್ಲ, ಅದು ತಪ್ಪು. ನೀನೇನು ಧೈರ್ಯವಾಗಿ ಅಲ್ಲಿ ಅದನ್ನು ಎದುರಿಸಿ ನಿಲ್ಲಬೇಕು. ಸಂತೆಯಲ್ಲಿ ನೀನು ಮನೆ ಮಾಡ್ಕೊಂಡಿದೀಯಾ, ಸುತ್ತಮುತ್ತ ತರಕಾರಿ ಇಷ್ಟು, ಮಾವಿನ ಹಣ್ಣು ಇಷ್ಟು, ಟೊಮೆಟೊ ಇಷ್ಟು, ಈರುಳ್ಳಿ ಇಷ್ಟು, ಹಾಗೆ ಹೀಗೆ, ಇಲ್ಲಿ ಬನ್ನಿ ಅಂತ ಚಪ್ಪಾಳೆ ಹೊಡೆದು ಜೋರಾಗಿ ಕೂಗಾಡ್ತಿರ್ತಾರೆ. ನೀನು ಮನೆಯಲ್ಲಿ ಕಟ್ಕೊಂಡಿದೀಯಾ ಅಂದಮೇಲೆ ಆ ಸಂತೆಯಲ್ಲಿರುವ ಶಬ್ದಕ್ಕೆ ಅಂಜಿದರೆ ಹೇಗೆ? ಅದನ್ನು ಮೀರಿ ನೀನು ಬೆಳೆಯಬೇಕು, ಅದನ್ನು ಮೀರಿ ನೀನು ಗೆಲ್ಲಬೇಕು ಅನ್ನುವುದನ್ನು ಅಕ್ಕ ಮಹಾದೇವಿಯವರು ಹೇಳಿದ್ರಲ್ಲ, ಅದೇ ಧನಾತ್ಮಕ ಚಿಂತನೆ. ಮಕ್ಕಳಿಗೆ ಹೇಳಿದ ಅರ್ಥ ಆಯ್ತಾ? ನೀವೇನಂದ್ರೆ, ನೀವು ಬದುಕನ್ನು ಮುಂದೆ ಕಟ್ಟಿಕೊಳ್ಬೇಕಾದವರು, ಶಿಕ್ಷಣವನ್ನು ಪಡಿಬೇಕಾದವರು, ಅನೇಕ ಪರೀಕ್ಷೆಗಳನ್ನು ಎದುರಿಸಬೇಕಾದವರು. ನನಗೆ ಚಳಿ ಆಗುತ್ತೆ, ನನಗೆ ನಿದ್ರೆ ಬರುತ್ತೆ, ನನಗೆ ಏನು ಯಕ್ಷಗಾನ ನೋಡ್ಲಿಕ್ಕೆ ಹೋಗಬೇಕು, ನಾನಿಲ್ಲ ಯಾವುದು ಕೋಳಿ ಅಂಕ ನೋಡ್ಲಿಕ್ಕೆ ಹೋಗಬೇಕು, ಇಲ್ಲ ನಾನು ಹಬ್ಬದಲ್ಲಿ ಏನು ಮೆಹಂದಿ ಹಾಕ್ಕೊಂಡು ಕೈಗೆಲ್ಲ ಫುಲ್ ಸ್ವಲ್ಪ ಅಲಂಕಾರ ಮಾಡ್ಕೊಂಡು 4 ತಾಸು ಹಾಳು ಮಾಡ್ಕೋಬೇಕು, ಈ ಥರ ಅಂದ್ಕೊಬಿಡ್ತೀರಾ. ಹೌದಾ? ಆದರೆ ಹಾಗೆ ಅಲ್ಲ. ಇಂದು ಇಂದು ನೀವು ಈ ಮಕ್ಕಳುಗಳು ನೆನ್ಪಿಟ್ಕೋಬೇಕು. ಮಕ್ಕಳು ಇದ್ದವ್ರು ನೆನ್ಪಿಟ್ಕೊಳ್ಳಿ. ಇಂದು ನೀನು ಓದುವುದು ಯಾತಕ್ಕೆ ಅಂದರೆ ಅಪ್ಪ ಅಮ್ಮನಿಗಾಗಿ ಅಲ್ಲ, ಶಾಲೆಯ ಶಿಕ್ಷಕರಿಗಾಗಿ ಅಲ್ಲ, ಯಾರಿಗಾಗಿಯೂ ಅಲ್ಲ, ನಿನ್ನ ಮುಂದಿನ ಭವಿಷ್ಯಕ್ಕಾಗಿ, ನಿನ್ನ ಮುಂದಿನ ಭವಿಷ್ಯದ ಬದುಕನ್ನು ಒಳ್ಳೇದು ಮಾಡ್ಕೊಳ್ಳಿಕ್ಕಾಗಿ. ಪುಟ್ಟ ಮಕ್ಕಳು ಕೂತಿದ್ದೀರಲ್ಲ ಮುಂದಿನ ಸಾಲಿನಲ್ಲಿ, ನೀವು ಮಕ್ಕಳೇ, ನೀವು ಈಗ ಚಂದ ಓದಿದರೆ ನಿಮ್ಗೇನು ಸಿಗ್ತದೆ? ಓದಿದರೆ ಏನಕ್ಕೂ ಸಿಗ್ತದೆ? ಪರೀಕ್ಷೆಯಲ್ಲಿ ಏನು ಸಿಗ್ತದೆ? ಮಾರ್ಕ್ಸಾ? ಹೌದಾ? ಚಲೋ ಮಾರ್ಕ್ಸ್ ಸಿಕ್ಕಿದೆ ಅಂದರೆ ನೀವು ಚಲೋ ಓದಿದ್ದೀರಿ ಅಂತ ಅಲ್ವಾ? ಚೆನ್ನಾಗಿ ಓದ್ಕೊಂಡಿದ್ದೀರಿ ಅಂತ ಅಲ್ವಾ? ಹೌದಲ್ವಾ? ಚೆನ್ನಾಗಿ ಓದಿದ್ದೀವಿ, ಚೆನ್ನಾಗಿ ಬರೆದಿದ್ದೀವಿ, ಪರೀಕ್ಷೆಯಲ್ಲಿ ಉತ್ತಮವಾಗಿ ಪರ್ಫಾರ್ಮ್ ಮಾಡ್ತಿದ್ದೀವಿ ಅಂದರೆ ಮುಂದೆ ಏನು ಸಿಗಬಹುದು? ಒಳ್ಳೆಯದಾಗಿ ಓದ್ತಾ ಮುಂದೆ ಹೋದವರಿಗೆ ಏನು ಸಿಗಬಹುದು? ದೊಡ್ಡವರಾಗ್ತೀರಾ, SLC PUC ಡಿಗ್ರಿ ಎಲ್ಲ ಮುಗೀತದೆ. ರಜಾ ಹೇಳ, ತಮ್ಮ ಹೇಳ, ಏನು ಸಿಗ್ತದ? ಕಮಾನ್ ನೀನೇ ಹೇಳು. ಒಳ್ಳೆಯದಾಗಿ ಓದಿ ಬರೆದು ಮುಂದಕ್ಕೆ ಹೋದ್ಯಪ್ಪ, ಅಂಕಗಳೆಲ್ಲ ಸಿಕ್ತು, ಚೆನ್ನಾಗಿ ಓದಿದೀಯಾ, ಡಿಗ್ರಿ ಮುಗಿಸಿದೀಯಾ, ನಿನಗೇನು ಸಿಗ್ತದೆ? ಜಾಬ್ ಸಿಗ್ತದೆ. ವೆರಿ ಗುಡ್. ಏನು ಸಿಗ್ತದೆ? ಜಾಬ್ ಸಿಗ್ತದೆ. ಜಾಬಿಗೆ ಹೋದ್ರೆ ಏನು ಸಿಗ್ತದೆ? ದುಡ್ಡು ಅಲ್ವಾ? ಯಾರು ಹೇಳಿದ್ರು, ಹೆಣ್ಮಕ್ಳು ಹೇಳಿದ್ರು, ದುಡ್ಡು ಸಿಗ್ತದೆ ಜಾಬಿಗೆ ಹೋದ್ರೆ. ಕ್ಲಿಯರ್ ಆಯ್ತಾ? ಓದಿದ್ರೆ ಅಂಕ ಸಿಗ್ತದೆ, ಅಂಕ ಸಿಕ್ಕಿದ್ರೆ ಜಾಬ್ ಸಿಗ್ತದೆ, ಜಾಬಿಗೆ ಹೋದ್ರೆ ದುಡ್ಡು ಸಿಗ್ತದೆ. ಆ ದುಡ್ಡು ತಗೊಂಡು ಏನು ಮಾಡ್ತೀರಾ? ಒಳ್ಳೆ ಬಟ್ಟೆ ತಗೋತೀರಾ, ಮನೆ ಕಟ್ಕೋತೀರಾ, ಗಾಡಿ ತಗೋತೀರಾ, ಅಪ್ಪ ಅಮ್ಮನಿಗೆ ಕೊಡ್ತೀರಾ, ಅವನಿಗೆ ಕೊಡ್ತೀರಾ, ತಮ್ಮ ತಂಗಿ ಅಕ್ಕ ತಮ್ಮ ಯಾರಾದರೂ ಇದ್ದರೆ ಅವ್ರಿಗೆ ಕೊಡ್ತೀರಾ, ನಂತರ ನಿಮ್ಮದೇ ಆದ ಒಂದು ಸಂಸಾರ ಅಂತ ಮಾಡ್ಕೋತೀರಾ, ಅದಕ್ಕೆ ವ್ಯಯಿಸ್ತೀರಾ. ಹೌದಾ? ಪುಟ್ಟ ಮಕ್ಕಳೇ, ನಿಮಗೆ ನಿಮ್ಮ ಶಾಲೆಯಲ್ಲಿ ನಿಮ್ಮ ಶಿಕ್ಷಕರು ಎಲ್ಲದನ್ನೂ ಕೊಡ್ತಾ ಇದ್ದಾರೆ. ವಿದ್ಯೆಯನ್ನು ಕೊಡ್ತಾ ಇದ್ದಾರೆ, ಬುದ್ಧಿಯನ್ನು ಕೊಡ್ತಾ ಇದ್ದಾರೆ, ಶಿಸ್ತನ್ನು ಕೊಡ್ತಾ ಇದ್ದಾರೆ, ನೀತಿಯನ್ನು ಹೇಳ್ತಾ ಇದ್ದಾರೆ, ಮೌಲ್ಯಗಳನ್ನು ಹೇಳ್ತಾ ಇದ್ದಾರೆ. ಆದರೆ ಅದನ್ನು ಕೆಲವು ಮಕ್ಕಳು ತುಂಬ ಚೆನ್ನಾಗಿ ಸ್ವೀಕಾರ ಮಾಡ್ತೀರಿ, ತಗೊಳ್ತೀರಿ. ಮತ್ತು ಕೆಲವರು ಅದನ್ನು ನನಗೆ ಅಲ್ಲ ಎಂದುಕೊಂಡು ಏನು ಮಾಡಿಬಿಡ್ತೀರಾ? ಬಿಟ್ಟಾಕ್ಬಿಡ್ತೀರಾ. ಆದರೆ ಹಾಗೆ ಮಾಡಬಾರ್ದು. ನಾವು ಮೊದಲಿಗೆ ಏನನ್ನು ಕಲ್ತ್ಕೋಬೇಕಂದ್ರೆ ಶಿಸ್ತನ್ನು ಕಲ್ತ್ಕೋಬೇಕು, ನೀತಿಯನ್ನು ಕಲ್ತ್ಕೋಬೇಕು, ಮೌಲ್ಯವನ್ನು ಕಲ್ತ್ಕೋಬೇಕು. ಆ ನಂತರದಲ್ಲಿ
ವಿದ್ಯೆಯನ್ನು ಅಕಾಡೆಮಿಕ್ ಅಂತ ಏನು ಶೈಕ್ಷಣಿಕವಾಗಿ ಗಣಿತ ಕಲಿಬೇಕು, ಇಂಗ್ಲೀಷ್ ಕಲಿಬೇಕು, ಕನ್ನಡ ಸಮಾಜ ಇದನ್ನೆಲ್ಲ ಕೊನೆಗೆ ಕಲಿಬೇಕು. ಆರಂಭದಲ್ಲಿ ಕಲಿಬೇಕಾಗಿದ್ದು ಅಥವಾ ಅದಕ್ಕೆ ಬೇಸಿಕ್ ಅಥವಾ ಫೌಂಡೇಶನ್ ಏನಂತೀವಿ, ಅದಕ್ಕೆ ಸರಿಯಾದ ವ್ಯಕ್ತಿತ್ವ ಅಥವಾ ಸರಿಯಾದ ನೀತಿ, ಸರಿಯಾದ ರೀತಿ, ಸರಿಯಾದ ಮಾತು, ಸರಿಯಾದ ನಡೆ, ಸರಿಯಾದ ನುಡಿ, ಇವುಗಳೆಲ್ಲ ನಿಮ್ಮ ಸರಿಯಾಗಿದ್ದಾವ? ಅಪ್ಪ ಅಮ್ಮನ ಮಾತು ಕೇಳ್ತೀರಾ? ಕೇಳ್ಬೋದು ಮಕ್ಕಳೇ, ಎಲ್ಲರೂ ಹಾಗಂತ ಹೇಳಿ ಅಲ್ಲ. ಕೆಲವು ಮಕ್ಕಳು ನಿನಗೇನು ಗೊತ್ತು, ನಾನು ಮಾಡ್ತೀನಿ ಅಂತ ಹೇಳ್ತೀರಿ. ಇನ್ನು ಮೊಬೈಲ್ ಇದಾವಲ್ವಾ, ಮೊಬೈಲ್ ಯಾಕೆ ಅಷ್ಟು ನೋಡ್ತೀಯಾ, ಬಿಟ್ಬಿಡು ಅಂದರೆ ಏನು ಹೇಳ್ತೀರಿ? ಇದರಲ್ಲೇ ಟೀಚರ್ ಬಿಟ್ಬಿಟ್ಟಿದ್ದಾರೆ ಉತ್ತರ ಎಲ್ಲ, ಅದನ್ನೇ ನೋಡ್ತಿದ್ದೀವಿ ಅಂತ ಹೇಳಿ ಅವ್ರಿಗೆ ಸುಳ್ಳಾದರೂ ಹೇಳಿ ಮೊಬೈಲ್ ಇಟ್ಕೊಂಡು ರೀಲ್ಸ್ ನೋಡ್ತಾ ಸ್ಟೇಟಸ್ ಹಾಕ್ತಾ ಮೆಸೇಜ್ ಮಾಡ್ಕೋತಾ ಕೂತ್ಬಿಡ್ತೀವಿ. ಅದಲ್ಲ, ಬೇಕಾದಾಗ ಬಳಸಬೇಕು, ಬೇಡದೆ ಹೋದವಾಗ ಬಿಡಬೇಕು. ಅಗತ್ಯಕ್ಕೆ ತಕ್ಕಷ್ಟಂತನ್ನು ಮಾತ್ರ ನಾವೇನು ಮಾಡಬೇಕು, ಬಿಡಬೇಕು. ಅದಕ್ಕೇನೆಂದರೆ ಮನಸ್ಸಿದ್ದಲ್ಲಿ ಮಾರ್ಗ. ಅದನ್ನೆಲ್ಲ ಮಾಡಬೇಕಂದ್ರೆ ಮನಸ್ಸು ಏನಿದೆ, ನಮ್ಮ ಮನಸ್ಸಿದೆ ಅಲ್ವಾ, ಅಲ್ಲಿ ಮಾರ್ಗ ಇದೆ. ಯದ್ಭಾವಂ ತದ್ಭವತಿ ಎನ್ನುವ ಅರ್ಥ ಕೂಡ, ಪದದ ಅರ್ಥ ಕೂಡ ಅದೇ ರೀತಿಯಲ್ಲಿ ಹೇಳುತ್ತದೆ. ನನ್ನ ಭಾವನೆ ಇದ್ದಂತೆ ಇಲ್ಲಿ ಬಂದದ್ದು, ಮನಸ್ಸಿಗೆ ಬಂದದ್ದು ಏನಾಗುತ್ತೆ, ಎದುರುಗಡೆಗೆ ಬರ್ತದೆ. ಇವತ್ತಿನ ಮೇಲೆ ಓದೋ ವಿಚಾರದಲ್ಲಿ ಎಲ್ಲರೂ ಸ್ವಾರ್ಥಿಗಳಾಗಬೇಕು ಮಕ್ಕಳೇ. ನಾವು ಓದೋದು ಬೇಡ, ನಾನು ಓದಬೇಕು. ಯಾರು ಓದಬೇಕು? ನಾವಲ್ಲ, ನಾನು. ಯಾರು ಓದಬೇಕು? ನಾನು ಓದಬೇಕು. ಪಕ್ಕದವನು ಓದಿದ್ರೆ ಅವನು ಓದ್ಕೊಂಡು ಮಾರ್ಕ್ಸ್ ತಗೋತಾನೆ. ನನಗೇನು ಬಂತು, ನನಗೇನು ಮಾರ್ಕ್ಸ್ ಸಿಕ್ತರೋ? ಪಕ್ಕದವನು ಊಟ ಮಾಡಿದರೆ ಹೊಟ್ಟೆ ಯಾರಿಗೆ ತುಂಬಿತು? ಯಾರಿಗೆ ತುಂಬುತ್ತೆ? ಊಟ ಮಾಡಿದವನಿಗೆ ತುಂಬುತ್ತೆ ಹೊಟ್ಟೆ. ನಾನು ಹಚ್ಕೊಂಡಿರ್ಬೇಕಲ್ವಾ? ಹಾಗಾಗಿ ಓದುವ ವಿಚಾರದಲ್ಲಿ ನಾನು ಓದಬೇಕು. ಯಾರು ಓದಬೇಕು? ಯಾರು ಓದಬೇಕು ಮಕ್ಕಳೇ? ನಾನು ಓದಬೇಕು. ಯಾರು ಕಲಿಬೇಕು? ಯಾರು ಕಲಿಬೇಕು? ನಾನು ಕಲಿಬೇಕು. ಓಕೆ, ಹೇಳಿದ ಅರ್ಥ ಆಯ್ತಾ? ಹಾಗಿದ್ದರೆ ಈ ನಾನು ಅನ್ನುವುದನ್ನು ನನ್ನ ಮನಸ್ಸಿಗೆ ಯಾರು ತುಂಬಬೇಕೋ ನಾನೇ ತುಂಬ್ಕೋಬೇಕು. ಯಾರು ತುಂಬ್ಕೋಬೇಕು? ನಾನೇ ತುಂಬ್ಕೋಬೇಕು. ಅದಕ್ಕೆ ನಮ್ಮಲ್ಲಿ ನಾವು ಅಫರ್ಮೇಷನ್ಸ್ ಅಂತ ಕರಿತೀವಿ ಮಕ್ಕಳೇ. ಅಫರ್ಮೇಷನ್ಸ್ ಅಂತ ಹೇಳಿದ್ರೆ ಸ್ವಯಂ ಹಿತವಚನಗಳು. ನಿಮ್ಮ ಮನಸ್ಸಿಗೆ ನೀವು ಒಂದಿಷ್ಟು ಸ್ವಯಂ ಹಿತವಚನಗಳನ್ನು ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಂಜೆ ಪುಟ್ ಪಾಪುಗಳು ಹೇಳ್ಕೋಬೇಕು. ಏನು ಹೇಳ್ಕೋಬೇಕು? ಸಂಜೆ ಮಲಗ್ತೀರಲ್ವಾ, ಮಲಗ್ಲಿಕ್ಕೆ ಹೋಗ್ತೀರಲ್ವಾ, ಮಲಗ್ಲಿಕ್ಕೆ ಹೋಗ್ಬೇಕಾದ್ರೆ ನಾನು ಬುದ್ಧಿವಂತ. ಯಾರು ನಾನು? ಎಷ್ಟು ಜನ ಬುದ್ಧಿವಂತರಿದ್ದೀರಿ, ಎಷ್ಟು ಜನ ದಾಟ್ರಿದ್ದೀರಿ? ಕೈ ಎತ್ತರಿ ನೋಡುವ. ಯಾರ್ಯಾರೆಲ್ಲ ಬುದ್ಧಿವಂತರು ಅಂದ್ಕೊಂಡಿದ್ದೀರಿ ನಿಮ್ಗೆ ನೀವು? ಸುಮ್ಮನೆ ಎತ್ತಬಾರ್ದು, ಕ್ವಶನ್ ಕೇಳ್ತೀರಿ ಬುದ್ಧಿವಂತರು ಅಂದವ್ರಿಗೆ. ಹೇಳಿ, ಎಷ್ಟು ಜನ ನಿಮ್ಮನ್ನು ನೀವು ಬುದ್ಧಿವಂತರು ಅಂದ್ಕೊಂಡಿದ್ದೀರಿ? ಸುಳ್ಳು ಎದ್ದವ್ರಿಗೆ ಕೈ ಕ್ವಶನ್ ಕೇಳ್ತೀರಿ. ಕ್ವಶನ್ ಕರೆಕ್ಟ್ ಅಲ್ಲಿಗೆ ಬರ್ತದೆ. ಸುಳ್ಳು ಬೇರೆಯವ್ರು ಒತ್ತಾಯ ಕೆತ್ತಬೇಡಿ. ನೀವು ಮಕ್ಕಳೇ ನೋಡ್ರಿ, ನೀವು ದಡ್ರು, ನಿಮಗೆ ಬುದ್ಧಿವಂತಿಕೆ ಇಲ್ಲ ಅಂತ ಹೇಳಿ ಡಿಸೈಡ್ ಮಾಡಿದ್ದು ಯಾರು? ಇಲ್ಲಿ ಇಷ್ಟು ಜನ ಕೂತೀವಲ್ಲ, ಇದರಲ್ಲಿ ಯಾರು ಡಿಸೈಡ್ ಮಾಡಿದ್ದಾರೆ? ನಾವೇನಾದರೂ ಡಿಸೈಡ್ ಮಾಡಿದ್ದೀವಾ? ಹೇಳ್ರಿ, ಮಾತಾಡಿ. ನೀವು ಮಾಡ್ಕೊಬಿಟ್ಟಿದ್ದೀರಾ ನಾ ದಡ್ಡ ಅಂತೇಳಿ. ಇವ್ರು ಎಲ್ಲಿ ಕ್ವಶನ್ ಕೇಳಿಬಿಡ್ತಾರೋ, ಕೇಳಿಬಿಟ್ರೆ ನನ್ನ ಹತ್ರ ಉತ್ತರ ಹೇಳಲಿಕ್ಕೆ ಆಗ್ತದೋ ಇಲ್ವೋ, ಅಯ್ಯೋ ಬೇಡವೇ ಬೇಡ ಅಂತೇಳಿ ಏನು ಮಾಡ್ಕೊಂಡಿದ್ದೀರಾ? ನೀವು ಡಿಸೈಡ್ ಮಾಡ್ಕೊಂಡಿದ್ದೀರಾ. ನೀವು ಮಕ್ಕಳೇ, ನೀವು ನಿಮ್ಮನ್ನು ನೀವು ಬುದ್ಧಿವಂತ ಅಂತ ಡಿಸೈಡ್ ಮಾಡ್ಕೋಬೇಕು. ಬುದ್ಧಿವಂತ ಅಂದರೆ ಅಹಂಕಾರಿಗಳಾಗಬೇಕಂತ ಹೇಳಿ ಅಲ್ಲ, ಅಹಂಕಾರಿಗಳಾಗಬೇಕಂತ ಹೇಳಿ ಅಲ್ಲ. ಆದರೆ ನಾನು ಬುದ್ಧಿವಂತ, ನನಗೆ ಒಂದಿಷ್ಟು ಬುದ್ಧಿ ಇದೆ. ನಾನು ನಿಮ್ಗೆ ಸೈನ್ಸ್ ಕೇಳ್ಬೋದು ಕ್ವಶನನ್ನು, ನಿಮ್ಗೆ ಸೈನ್ಸ್ ಹೇಳಲಿಕ್ಕೆ ಆಗದೆ ಇರ್ಬೋದು. ಆದರೆ ಇಲ್ಲಿದ್ದು ನದಿ ಯಾವುದು ಅಂತ ಕೇಳಿದ್ರೆ ಹೇಳ್ತೀರಿ. ಹೇಳಿ, ಯಾವ ನದಿ ಇದು? ನನಗೆ ಗೊತ್ತಿಲ್ಲ ಮಕ್ಕಳೇ, ನನಗೆ ಗೊತ್ತಿಲ್ಲ, ನಾ ದಡ್ಡ. ನೀವು ಬುದ್ಧಿವಂತರು, ನಿಮ್ಗೆ ಗೊತ್ತಿದೆ, ಸರಿನಾ? ನಿಮಗಿಲ್ಲಿ ಸಮುದ್ರ ಗೊತ್ತಿದೆ ಸುತ್ತಮುತ್ತ, ನನಗೆ ಸಮುದ್ರ ಗೊತ್ತಿಲ್ಲ, ಸಮುದ್ರದ ಬಗ್ಗೆ ಯಾವುದೇ ಜ್ಞಾನ ಇಲ್ಲ, ನಾನು ದಡ್ಡ. ನೀವು ಬುದ್ಧಿವಂತರು. ನೀವು ಇಂಥ ನದಿ ಅಕ್ಕಪಕ್ಕದಲ್ಲಿರೋ ಮಕ್ಕಳುಗಳು ಸಾಮಾನ್ಯವಾಗಿ ಏನೋ ಈಜಾಡ್ತೀರಾ. ಈಜಾಡ್ಲಿಕ್ಕೆ ಬರ್ತದಲ್ಲ, ಹೆಚ್ಚಿನ ಮಕ್ಕಳಿಗೆ ಬರ್ತದೆ. ನೋಡಿ ನೀವೆಷ್ಟು ಬುದ್ಧಿವಂತರು, ನನಗೆ ಈಜಾಡ್ಲಿಕ್ಕೆ ಬರಲ್ಲ, ನಾನು ದಡ್ಡ. ಹಾಗೆ ಬದುಕಿನಲ್ಲಿ ಯಾರೂ ಎಲ್ಲ ಕ್ಷೇತ್ರಗಳಲ್ಲಿಯೂ ಬುದ್ಧಿವಂತರು ಅನ್ನಿಸ್ಕೊಂಡವ್ರು ಇಲ್ಲವೇ ಇಲ್ಲ. ಎಲ್ಲರೂ ಕೆಲವು ಕ್ಷೇತ್ರಗಳಲ್ಲಿ ಕೆಲವು ವಿಚಾರಗಳಲ್ಲಿ ಬುದ್ಧಿವಂತರಾಗಿರ್ತಾರೆ.
ಅಥವಾ ಪ್ರಾವೀಣ್ಯತೆಯನ್ನು ಪಡೆದಿರ್ತಾರೆ. ನಾನು ಕೆಟ್ಟದ್ದನ್ನು ಮಾಡುವುದಿಲ್ಲ. ಏನು ಮಾಡಲ್ಲ? ಕೆಟ್ಟದ್ದನ್ನು ಮಾಡುವುದಿಲ್ಲ. ಅದನ್ನ ಡೈಲಿ ಹೇಳ್ಕೋಬೇಕು. ನಾನು ಕೆಟ್ಟದ್ದನ್ನು ಮಾಡುವುದಿಲ್ಲ ಅಂತ ಹೇಳಿರುವ ವ್ಯಕ್ತಿ ನಾಳೆ ಬೆಳಿಗ್ಗೆ ಗೆಳೆಯ ಕರಿತಾನೆ, ಬಾರೋ ಏನಾದರೂ ಎಂಥದ್ದು ಸಿಗರೇಟ್ ಸೇದನೋ ಬೀಡಿ ಸೇದನೋ ಅಥವಾ ಮತ್ತೇನೋ ಕರಿತಾನೆ. ಆದರೆ ನಿನ್ನ ಮನಸ್ಸು ಸಂಜೆ ನಿನಗೆ ಹೇಳಿರ್ತದೆ, ನಾನು ಕೆಟ್ಟದ್ದನ್ನು ಮಾಡೋದಿಲ್ಲ. ನಿನ್ನೆ ಅಷ್ಟೇ ಹೇಳ್ಕೊಂಡಿದ್ದೀನಿ, ಡೈಲಿ ಹೇಳ್ತಾ ಇದ್ದೀನಿ. ಹಾಗಿದ್ರೆ ನಾನು ಇದು ಬೀಡಿ ಸೇದೋದು ಅಥವಾ ಸಿಗರೇಟ್ ಸೇದೋದು ಅಥವಾ ಮತ್ತೇನೋ ಮಾಡೋದು ಏನು ಇದು ಕೆಟ್ಟದ್ದು, ಅದಕ್ಕಾಗಿ ನಾನು ಮಾಡಬಾರ್ದು ಅಂತ ನನ್ನ ಮನಸ್ಸು ನನಗೆ ಹೇಳ್ತದೆ. ಅರ್ಥ ಆಯ್ತಾ? ಹೇಳಿದ ಅರ್ಥ ಆಯ್ತಾ? ನಾನು ಜೀವನದಲ್ಲಿ ಉತ್ತಮವಾದದ್ದ ಸಾಧನೆಯನ್ನು ಮಾಡ್ತೇನೆ. ಏನು ಮಾಡ್ತೀನಿ? ಉತ್ತಮವಾದ ಸಾಧನೆಯನ್ನು ಮಾಡ್ತೇನೆ. ಅದನ್ನ ಯಾರು ಹೇಳ್ಕೋಬೇಕು? ಯಾರು ಹೇಳ್ಕೋಬೇಕು? ನಾವು ಅಲ್ಲ, ನಾನು ಹೇಳ್ಕೋಬೇಕು. ನಾನು ಮಲಗಬೇಕಾದ್ರೆ ಹೇಳಬೇಕು. ಓಕೆ, ಕ್ಲಿಯರ್? ಈ ಥರದ ಒಂದು 15-20 ಸಂದೇಶಗಳನ್ನು ತಲೆಯ ಒಳಗಡೆಗೆ ಫೀಡ್ ಮಾಡ್ಕೋತಾ ಹೋದಿದರೆ ಬಿತ್ತಿದಂತೆ ಬೆಳೆ ಅಂತ ಹೇಳ್ತಾರೆ. ಕೇಳಿದ್ದೀರಾ? ಏನು? ಬಿತ್ತಿದಂತೆ ಬೆಳೆ. ಏನು ಬಿತ್ತಿರ್ತೀವಿ ನಾವು? ನಿಮ್ಮಲ್ಲಿ ಶೇಂಗಾ ಬೆಳಿತೀರಾ? ಇಲ್ಲಿ ಈ ಕಡೆಗೆಲ್ಲ ಇರ್ಬೋದು, ನಮ್ಮ ಸಿರ್ಸಿಗೆಲ್ಲ ಬರ್ತಿರ್ತದೆ. ಎಂಥದೋ ಮೂಲಂಗಿ ತರ್ತಾರೆ, ಯಾವುದೋ ಒಂದು ಸೊಪ್ಪು ತಗೊಬರ್ತಾರೆ. ಇದೆಲ್ಲ ಗೋಕರ್ಣ ಅಗ್ನಾಶಿನಿ ಗಂಗಾವಳಿ ಈ ಕಡೆದು ಅಂತೇಳಿ ಮಾರ್ಲಿಕ್ಕೆ ಬರ್ತಾರೆ ಮಕ್ಕಳೇ. ಆಯಿತಾ? ತೆಂಗಿನಕಾಯಿ ಕುಮಟಕಾಯಿ ಅಂತೇಳಿ ತಗೊಬರ್ತಾರೆ. ಅಂದರೆ ಇಲ್ಲಿ ತೆಂಗಿನಕಾಯಿ ಬಿತ್ತೀರಾ, ತೆಂಗಿನಕಾಯಿ ಬರ್ತದೆ. ಇಲ್ಲಿ ಅಡಿಕೆ ಬಿತ್ತಲ್ಲ ನೀವು, ಅಡಿಕೆ ಬರಲ್ಲ. ಹೌದಾ? ಜೋಳ ಬಿತ್ತೀರಾ? ಇಲ್ಲ, ಜೋಳ ಬರಲ್ಲ. ಮೆಣಸಿನ್ಕಾಯಿ ಬೆಳಿತೀರಾ? ಅಲ್ಲೆಲ್ಲ ಸ್ವಲ್ಪ ಬೆಳಿತಾರಾಗಬೇಕು. ಆದರೆ ಬ್ಯಾಡಗಿ ಹಾವೇರಿ ಆ ಕಡೆಗೇನೆ ಮೆಣಸು. ಅಂದರೆ ಏನನ್ನು ಬಿತ್ತುತ್ತೀವೋ ಅದರಂತೆ ಬೆಳೆ ಬರ್ತದೆ. ಹಿರಿಯರಿದ್ದೀರಿ, ಪಾಲಕರಿದ್ದೀರಿ, ತಾಯಂದ್ರಿದ್ದೀರಿ. ನಾನು ಬಿತ್ತಿದಂತೆ ನನ್ನ ಬೆಳೆ ಬರ್ತದೆ. ಇಲ್ಲಿ ಬಿತ್ತೋದಂದರೆ ಉಣ್ಲಿಕ್ಕೆ ತಿನ್ನಲಿಕ್ಕೆ ಬಿತ್ತೋದಲ್ಲ, ಮನಸ್ಸಿಗೆ ಬಿತ್ತಿದಂತೆ, ಭಾವನೆಗೆ ಬಿತ್ತಿದಂತೆ. ನಾನು ಏನನ್ನು ಬಿತ್ತುತ್ತೀನೋ ನನ್ನ ಮಕ್ಕಳ ಎದುರುಗಡೆಗೆ, ಮೊಮ್ಮಕ್ಕಳ ಎದುರುಗಡೆಗೆ, ನನ್ನ ಸಮಾಜದ ಎದುರುಗಡೆಗೆ ಅದೇ ನನಗೆ ರಿಟರ್ನ್ಸ್ ಬರ್ತದೆ. ಅತಿಯಾದ ಮೊಬೈಲ್ ಬಳಕೆ. ಮೊಬೈಲ್ ಮಕ್ಕಳಿಗೆ ತಂದು ಕೊಟ್ಟವ್ರು ಯಾರು? ಪ್ರಶ್ನೆ ಅಲ್ಲಿ ಬರ್ತದೆ. ಮೊಬೈಲ್ ತಂದು ಕೊಟ್ಟವರೇ ನಾವು. ನಾವೇ ಮೊಬೈಲ್ ತಂದು ನಾವೇ ಅವ್ರ ಕೈಗೆ ಕೊಟ್ಕೊಂಡು ಅತಿಯಾಗಿ ಬಳಸ್ತಾರೆ ಅಂದವಾಗ ಅದಕ್ಕೆ ಹೇಳಿದ್ನಲ್ಲ, ಈಗ ನಿಮ್ಮ ಮಕ್ಕಳುಗಳಿಗೆ ನೀವು ಒಂದಷ್ಟು ರಾತ್ರಿ ಮಲಗುವಾಗ ಬೆಳಿಗ್ಗೆ ಏಳುವಾಗ ಏನು ಒಂದಷ್ಟು ಅಫರ್ಮೇಷನನ್ನು ಕೊಡಿ, ಸ್ವಯಂ ಹಿತವಚನಗಳನ್ನು ಕೊಟ್ಕೊಳ್ಳಿ ಅಂತ ಹೇಳಿದ್ನಲ್ಲ, ಅದನ್ನು ನಿಮ್ಮ ಮನೆಯಲ್ಲಿ ಮಕ್ಕಳು ಒಂದು ವೇಳೆ ಇದ್ದರೆ ಅವ್ರಿಗೆ ಕೊಡಿ. ನಾನು ಅತಿಯಾಗಿ ಮೊಬೈಲನ್ನು ಬಳಸುವುದಿಲ್ಲ. ರಾತ್ರಿ ಮಲಗಬೇಕಾದ್ರೆ ಅವ್ನು ಹೇಳಬೇಕು, ಬೆಳಗ್ಗೆ ಎದ್ದ ತಕ್ಷಣ ಅವ್ನು ಹೇಳ್ಕೋಬೇಕು, ನಾನು ಅತಿಯಾಗಿ ಮೊಬೈಲ್ ಬಳಸೋದಿಲ್ಲ. ಹಾಗೆ ಹೇಳ್ಕೊಂಡವಾಗ ಏನಾಗುತ್ತೆ ಅಂದರೆ, ಮಗ ಬೆಳಗ್ಗೆ ಎದ್ದವಾಗ ಹೇಳಿದಲ್ಲ ಅಥವಾ ಮಗಳೇ ಹೀಗೆ ಹೇಳಿದ್ದೆಲ್ಲ, ನೋಡು 10 ನಿಮಿಷ ನೋಡಾಯ್ತಲ್ಲ, 20 ನಿಮಿಷ ನೋಡಾಯ್ತಲ್ಲ, ಸಾಕ್ಬಿಡು, ಇವತ್ತಿನ ಕೋಟ ಮುಗೀತು. ಆ ರೀತಿ ನೀವು ಮಕ್ಕಳನ್ನು ಅವರಿಗೆ ಮಾರ್ಗದರ್ಶನವನ್ನು ಮಾಡಿಕೊಂಡು ಪ್ರೀತಿಯಿಂದ ಅವರನ್ನು ಅಲ್ಲಿಂದ ದೂರ ಮಾಡ್ಬೋದು. ಅಷ್ಟು ಬಿಟ್ಟರೆ ಮತ್ತಿನ್ನೇನು ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ಮತ್ತೆ ಮೊಬೈಲು, ಇನ್ನೊಂದು ಮತ್ತೊಂದು ಮಗದೊಂದು. ನಾನು ಬೇರೆ ಕಡೆ ಎಲ್ಲ ಓದಲ್ಲ ಅಂದರೆ ಈ ಹುಡುಗರು ಹೇಳೋದೇನ, ನಮ್ಮ ಅಪ್ಪ ಓದಿರು ಭಾಳ ಪ್ರೆಷರ್ ಹಾಕ್ತಾರೆ. ಏನಾಗ್ತಾರೆ? ಪ್ರೆಷರ್ ಹಾಕ್ತಾರೆ. ಫಸ್ಟ್ ಬಾ ಈ ರೀತಿ ಪ್ರೆಷರ್ ಹಾಕ್ತಾರೆ. ಅದಕ್ಕಾಗಿ ಸಾರ್ ಒತ್ತಡ ಆಗುತ್ತೆ ಸಾರ್ ಅಂತಾರೆ. ಆ ಥರದ ಪೇರೆಂಟ್ಸ್ಗಳು ಎಷ್ಟು ಜನ ಇದ್ದೀರಿ ಇಲ್ಲಿ? ಎಲ್ಲ ಓದಿ ಮುಗಿಸಿದಾರ ನಿಮ್ಮ ಮಕ್ಕಳುಗಳೆಲ್ಲ? ಇರಲಿ, ಎನಿಹೌ ಯಾರಾದರೂ ನಿಮಗೆ ಬೇರೆಯವ್ರದ್ದಾದರೂ ಮುಖಾಮುಖಿ ಆಗುತ್ತೆ ನೋಡಿ. ಇಂಟೆಲಿಜೆನ್ಸ್ ಅನ್ನೋದು ವಿದ್ಯೆ ಅನ್ನೋದು ಶಾಲೆಯಲ್ಲಿ ತೆಗೆದುಕೊಳ್ಳುವ ಅಂಕಗಳಿಗೆ ಮಾತ್ರ ಸೀಮಿತವಾಗಿ ಇಲ್ಲ. ಇವತ್ತು ಶಾಲೆಯಲ್ಲಿ ಮಗು ತನ್ನ ಗರಿಷ್ಠ ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನೋದಾದರೆ ನೀವು ಪ್ರೆಸರ್ ಮಾಡಬೇಕಾಗಿದ್ದು ಪ್ರಯತ್ನ ಮಾಡೋದಕ್ಕೆ, ಫಲಕ್ಕೆ ಅಲ್ಲ. ದುಡಿಮೆಗೆ ನಮಗೆ ಬೇರೆ ಯಾರು ಮಾದರಿ ಬೇಡ. ನಮ್ಮ ಮನೆಯಲ್ಲಿರುವ ನಮ್ಮ ಅವ್ವಂದ್ರೆ ಏನಿದ್ದಾರೆ ತಾಯಂದರು, ಅವರ ದುಡಿಮೆಯೇ ನಮಗೆ ಮಾದರಿ, ಅವರ ವ್ಯಕ್ತಿತ್ವವೇ ದುಡಿಮೆಗೆ ಮಾದರಿ. ನಿಮ್ಮವ್ವ ಎದ್ದ ತಕ್ಷಣ ಎದ್ದು ಬಿಡ್ರಿ. ನನ್ನ ಶಾಲೆಯಲ್ಲಿ ಪ್ರತಿ ಮಕ್ಕಳಿಗೂ ಹೇಳೋದಿದ್ದೇನೆ, ನಿಮ್ಮವ್ವಗೆ ಹೇಳ್ಬಿಡ್ರಿ, ಬೆಳಗ್ಗೆ ಎದ್ದ ತಕ್ಷಣ ಅಮ್ಮ ಎಬ್ಸು ನನ್ನನ್ನು. ಹಾಗೇನೆ ರಾತ್ರಿ ಅವ್ವ ಮಲಗೋವರೆಗೆ ಎಲ್ಲ ಕೆಲಸ ಕಾರ್ಯ ಅದು ಇದು ಮಾಡಿ ಮುಗಿಸಿ ತಾನು ಮಲಗೋವರೆಗೆ ಕನಿಷ್ಠ ಅಲ್ಲಿವರೆಗೆ ಎಚ್ಚರಲ್ಲಿರಿ. ಅಂದರೆ ನಿಮ್ಮ ಓದನ್ನು ಮಾಡ್ಕೊಳ್ಳಿ ಅಂತೇಳಿ. ಇಲ್ಲ ಅಷ್ಟು ಯಾರು ಮಾಡ್ತಿದ್ದೀರಾ? ನಿಮ್ಮ ಓದಿರುವ ಟೈಮಿಗೆ ಹೇಳೋರಿದ್ದೀರಾ? ಇದ್ದೀರಿನ್ರಯ್ಯ? ಬೆಳಿಗ್ಗೆ ಅವ್ವ ಹೇಳ್ತಾಳಲ್ಲ 5ವರೆಗೆ, ಅದಕ್ಕೂ ಮೊದಲೇ ಹೇಳೋ ಮಕ್ಕಳು ಇದ್ದಾರೆ, ಇಲ್ಲ ಅಂತ ಹೇಳಿ ಎಲ್ಲ ಅಲ್ರಾಮ್ ಇಟ್ಕೊಂಡು ಹೇಳ್ತಾರೆ. ಅವರು ಕೆಲವೇ ಜನರು ಅಷ್ಟೇ. ರಾತ್ರಿ ತಾಯಿಗಳು ಮಲಗಿದ ನಂತರನೂ ಓದೋ ಮಕ್ಕಳು 11ವರೆ 12 ಗಂಟೆವರೆಗೂ ಓದೋರು ಇದ್ದಾರೆ. ಆದರೆ ಅವರು ಬೆರಳೆಣಿಕೆಯಷ್ಟು. ನಿಮ್ಮಲ್ಲಿ ಯಾರು ಆ ಥರ ಇದೆಯಾ?
ಓದ್ತಿದ್ದೀರಾ? ನೋಡ್ರಿ, ಇವತ್ತಿನಿಂದ ಅಟ್ಲೀಸ್ಟ್ ಈ ಅಮೃತ ಮಹೋತ್ಸವದ ಅಮೃತ ಗಳಿಗೆಯಲ್ಲಿ 2ನೇ ದಿನ 12 ಗಂಟೆ 24 ನಿಮಿಷಕ್ಕೆ ಗಂಗಾಧರ ನಾಯ್ಕ ಅನ್ನೋರು ನಿಮ್ಗೊಂದು ಕಿವಿ ಮಾತು ಹೇಳ್ತಿದ್ದಾರೆ. ಏನು ಹೇಳ್ತಿದ್ದಾರೆ? ನಿಮ್ಮ ಅಂದ್ರೆ ವಿದ್ಯಾರ್ಥಿಗಳಾದವರು ನಿಮ್ಮ ತಾಯಿ ಮಲಗುವವರೆಗೆ ಓದ್ರಿ. ಕನಿಷ್ಠ ಬೆಳಿಗ್ಗೆ ಹೇಳೋದು ನಿಮ್ಮ ತಾಯಿ ಎದ್ದ ತಕ್ಷಣ ಅಮ್ಮನಿಗೆ ಹೇಳ್ಕೊಂಡು ಆ ಟೈಮಿಗೆ ಎದ್ರೂ ನೀವು ಸಾಕಷ್ಟು ಓದಲಿಕ್ಕೆ ಆಗ್ತದೆ. ಅಷ್ಟೇ ಅಲ್ಲ, ಆರೋಗ್ಯನೂ ಚೆನ್ನಾಗಿರ್ತದೆ. ಅದೊಂದು ರೂಢಿ ಆಗುತ್ತೆ. ಮುಂದೆ ಕೂಡ ನಾಳೆ ನೀವು ಉದ್ಯೋಗಕ್ಕೆ, ಅದು ಹುಡುಗರಾಗಲಿ ಹುಡುಗಿರಾಗಿರಲಿ, ನೀವು ಮದುವೆ ಆಗಿ ಉದ್ಯೋಗಕ್ಕೆ ಹೋಗಿ ಎಲ್ಲಿಗೆ ಹೋಗಿ ಬೆಳಗ್ಗೆ ಏಳುವುದು ಒಂದು ಕ್ರಮ ಇರಬೇಕು. ಏನಿರಬೇಕು? ಒಂದು ಕ್ರಮ ಇರಬೇಕು. ಆ ಕ್ರಮವನ್ನು ಅನುಸರಿಸ್ಕೊಂಡ್ರೆ ನಿಮ್ಗೆ ಅನುಕೂಲ. ಇಲ್ಲ ಅಂದರೆ ಅಶಿಸ್ತು, ಮತ್ತು ಕೊನೆಗೆ ಹೊಡೆದಾಟ, ಕುಸ್ತಿ, ಮನೆಯಲ್ಲಿ ನೀನು ಎದ್ದಿಲ್ಲ, ನೀನು ಮಾಡಿಲ್ಲ, ನಾನು ಮಾಡಿಲ್ಲ, ಅದು ಇದು ಅಂತ ಜಗಳಗಳು ಶುರುವಾಗ್ಬಿಡ್ತವೆ. ಅವೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ನಮ್ಮ ವ್ಯಕ್ತಿತ್ವವನ್ನು ನಾವು ಚೆನ್ನಾಗಿ ರೂಪಿಸ್ಕೊಂಡು ಇರಬೇಕು. ಓಕೆ, ಕ್ಲಿಯರ್? ಹೇಳಿದ ಅರ್ಥ ಐತೆ ಮಕ್ಕಳೇ? ಪೇರೆಂಟ್ಸಿಗೆ ಹೇಳಿದ ಅರ್ಥ ಆಯ್ತಾ? ನೀವು ಪ್ರೆಷರ್ ಹಾಕೋದು ಮಾರ್ಕ್ಸಿಗೆ ಹಾಕಬಾರ್ದು, ಮಾರ್ಕ್ಸ್ ಜಾಸ್ತಿ ತೆಗಿ ಅಂತ ಹಾಕಬಾರ್ದು, ಗರಿಷ್ಠ ಪ್ರಯತ್ನ ಹಾಕು ಅಂತೇಳಿ ಪ್ರೆಷರ್ ಹಾಕ್ಬೇಕು ಮಕ್ಕಳಿಗೆ. ನೋಡು, ಸುಮ್ಮನೆ ಅಲ್ಲಿ ತಿರ್ಗಾಡಕ್ಕೆ ಹೋಗಿದೆಯಾ, ಕುತ್ಕೋಬಹುದು ಅಂತ ಹೇಳಿ ಪ್ರಯತ್ನ ನಿರಂತರವಾಗಿ. ಅದ್ರ ಜೊತೆಗೆ ಇನ್ನೊಂದು ಸಲಹೆ ಏನಂದರೆ, ಬರೀ ಪುಸ್ತಕವನ್ನೇ 24 ಗಂಟೆ ಇಟ್ಕೊಂಡಿರ್ಲಿಕ್ಕೆ ಹೇಳಬೇಡಿ. ನಮ್ಮ ಮನಸ್ಸು ಏನಿದೆ ಇದಕ್ಕೆ ರೆಸ್ಟ್ ಬೇಕು. ನಾವೇ ನೋಡಿ, ಟಿ ವಿ ನೋಡ್ಬೇಕಾದ್ರೆ 10 ನಿಮಿಷ ನೋಡ್ತೀವಿ, ನಾವೇ ಚಾನಲ್ ಚೇಂಜ್ ಮಾಡ್ತೀವಿ. ಯಾಕೆ ಚಾನಲ್ ಚೇಂಜ್ ಮಾಡ್ತೀವಿ? ಇದು ನೋಡಿ ಬೋರ್ ಬರ್ತದೆ, ಚಾನಲ್ ಚೇಂಜ್ ಮಾಡ್ತೀವಿ. ಆಯಿತಾ? ನೆಂಟ್ರ ಮನೆಗೆ ಹೋಗಿರ್ತೀವಿ, ಹೋಗಿ 2 ತಾಸು ಆಗಿರಲ್ಲ, ಪಕ್ಕದ ಮನೆಯವ್ರು ಏನು ಮಾಡ್ತಾ ಇದ್ದಾರೆ ನೋಡೋಣ ಅಂತ ಪಕ್ಕದ ಮನೆಗೆ ಜಿಗಿತೀವಿ. ಯಾಕೆ ಹೋಗ್ತೀವಿ? ಯಾಕಂದ್ರೆ ಇವ್ರ ಮನೇಲಿ ಬೇಜಾರು ಬಂತು, ಮನಸ್ಸಿಗೆ ಚೂರು ರಿಲ್ಯಾಕ್ಸೇಷನ್ ಬೇಕು. ಸೊ ಪಕ್ಕಕ್ಕೆ ಹೋಗ್ತೀವಿ, ಪಕ್ಕದ ಮನೆಯವ್ರ ಹತ್ರ ಮಾತಾಡ್ತೀವಿ. ಅಷ್ಟೇ ಅಲ್ಲ, ಪೇಟೆಗೆ ಹೋಗ್ತೀವಿ, ಒಂದೇ ಅಂಗಡಿಯಲ್ಲಿ ಏನೂ ತಗೊಳ್ಳಲ್ಲ, ಈ ಅಂಗಡಿಯಲ್ಲಿ ಸ್ವಲ್ಪ ತಗೊಂಡು ಮತ್ತೊಂದು ಅಂಗಡಿಗೆ ಏನಾದ್ರು ಸಿಗ್ತದಾ? ಯಾಕಂದ್ರೆ ಈ ಅಂಗಡಿ ಬೋರ್ ಬಂತು, ಪಕ್ಕದ ಅಂಗಡಿಗೆ ಹೋಗ್ತೀವಿ. ಸೊ ಹೀಗೆ ಮನಸ್ಸಿಗೆ ಏನಂದರೆ ನಮಗೇನು ಬೇಕಂತ ಹೇಳಿದರೆ ರೆಸ್ಟ್ ಬೇಕಾಗುತ್ತೆ ಅಥವಾ ಚೇಂಜ್ ಬೇಕಾಗುತ್ತೆ. ನೀವು ಬೆಳಗ್ಗೆ ಎದ್ದ ತಕ್ಷಣ ಮಗು ಎದ್ದು 8 ಗಂಟೆವರೆಗೂ ಪುಸ್ತಕನ ಹಿಡ್ಕೋಬೇಕಂದ್ರೆ 5:30 ಎದ್ದಿದೆ, 7 ಗಂಟೆವರೆಗೆ ಓದಿದೆ, ಕೊನೆಗೊಂದು ಅರ್ಧ ಗಂಟೆ ಓಡಾಡ್ತೀನಿ, ವ್ಯಾಯಾಮ ಮಾಡ್ತೀನಿ, ಯೋಗ ಮಾಡ್ತೀನಿ, ಪ್ರಾಣಾಯಾಮ ಮಾಡ್ತೀನಿ, ಅಥವಾ ಅಡುಗೆ ಮಾಡ್ತೀನಿ, ಕೆಲಸ ಮಾಡ್ತೀನಿ ಅಂದರೆ ಅದಕ್ಕೆ ಅಲೋ ಮಾಡಬೇಕು. ಸಂಜೆ ಬಂದ ತಕ್ಷಣವೇ ದೊಣ್ಣೆ ಹಿಡ್ಕೊಂಡು ನಿಂತ್ಕೊಬಿಡೋದಲ್ಲ, ಹಿಡ್ಕೋ ಪುಸ್ತಕನ, ಎದ್ದು ಹೋಗಬಾರ್ದು, ದುಡಿಯೋ ಪ್ರಯತ್ನ ಮಾಡಬೇಕಂತೆ ಯಾರೋ ಒಬ್ರು ಬಂದವ್ರು ಹೇಳಿದ್ದಾರೆ ಅಂತ. ಇಲ್ಲ, ಅವನೊಂದು ಅರ್ಧ ಗಂಟೆ ಆಡಬೇಕಾ? ಆಟ ಆಡಲಿ, ಆಟ ಆಡಬೇಕು. ಆಟ ಆಡದೇ ಇದ್ದರೆ ಮನಸ್ಸಿಗೆ ರಿಲ್ಯಾಕ್ಸೇಷನ್ ಅನ್ನೋದು ಸಿಗೋಲ್ಲ. ಆಟ ಆಡಲಿಕ್ಕೆ ಅವಕಾಶ ಮಾಡಿಕೊಡಿ. ಆ ನಂತರ ಬಂದವನಿದ್ದಾನಲ್ಲ, ಅರ್ಧ ಗಂಟೆ ಆಟ ಆಡ್ದ, ಕೊನೆಗೆ ಅರ್ಧ ಗಂಟೆ ಮೊಬೈಲ್ ಹಿಡ್ದ, ಕೊನೆಗೆ ಅರ್ಧ ಗಂಟೆ ಧಾರಾವಾಹಿ ನೋಡ್ದ, ಕೊನೆಗೆ ಅರ್ಧ ಗಂಟೆ IPL ಮ್ಯಾಚ್ ನೋಡ್ದ, ಹಂಗೆ ಮಾಡಿ 10 ಗಂಟೆ ಮಾಡಿ ಮಲಗಿಬಿಟ್ರೆ ಅದು ವೇಸ್ಟ್, ಅದು ಆಗಬಾರ್ದು. ಸೊ ಹೀಗೆ ನಮ್ಮ ಮಕ್ಕಳುಗಳನ್ನು ನಾವು ತಂದೆ ತಾಯಿಗಳಾದವರು ಪ್ರಯತ್ನಶೀಲರನ್ನಾಗಿಸುವುದಕ್ಕೆ, ಪ್ರಾಮಾಣಿಕರನ್ನಾಗಿಸುವುದಕ್ಕೆ ನಾವು ಒತ್ತು ಕೊಡಬೇಕೇ ಹೊರತು ಅಂಕಗಳನ್ನು ಪಡಿ ಅಂತೇಳಿ ಅವ್ರ ಮೇಲೆ ಒತ್ತಡವನ್ನು ಹಾಕಬಾರದು. ಆ ರೀತಿಯ ಒತ್ತಡವನ್ನು ಹಾಕಿದರೆ ಗಾಳಿಯನ್ನು ಎಷ್ಟು ತುಂಬೋದು, ಬಲೂನ್ ಒಳಗಡೆ ಅಷ್ಟೇ ತುಂಬೋದು. ಅದಕ್ಕಿಂತ ಜಾಸ್ತಿ ಗಾಳಿ ತುಂಬಿರಿ ಅಂತ ಹೇಳಿದ್ರೆ ಅದೇನಾಗುತ್ತೆ? ಡಮ್ ಅನ್ನುತ್ತೆ. ಸೊ ಅದೇ ರೀತಿ ಮಕ್ಕಳುಗಳು ಆಗ್ಬಿಡ್ತಾರೆ. ಅದಕ್ಕಾಗಿ ಮಕ್ಕಳುಗಳ ಸಾಮರ್ಥ್ಯದ ಆಧಾರದ ಮೇಲೆ, ಅವರ ಆಸಕ್ತಿಯ ಆಧಾರದ ಮೇಲೆ ಇನ್ನೊಂದು ಬರ್ತದೆ. ನೀವು SLC ಮುಗಿಸ್ಕೊಂಡು PUC ಹೋಗ್ಬೇಕಾದ್ರೆ ಪಕ್ಕದ ಮನೆ ಹುಡುಗಿ ಇಂಜಿನಿಯರಿಂಗ್ ಓದಕ್ಕೆ ಹೋಗಿದ್ದಾಳೆ, ಈಚೆ ಕಡೆ ಮನೆ ಹುಡುಗ ಎಂಜಿನಿಯರಿಂಗ್ ಆಗಿದ್ದಾನೆ, ಮುಂದಿನ ಕಡೆ ಮನೆ ಹುಡುಗ ಎಂಜಿನಿಯರಿಂಗ್ ಆಗಿ ಪ್ಯಾಕೇಜ್ ಮಾಡ್ಕೊಂಡು 7 ಲಕ್ಷನೋ 15 ಲಕ್ಷನೋ 20 ಲಕ್ಷನೋ ತಿಂಗ್ಳಿಗೆ ಕೊಡ್ತಾರಂತೆ. ಅದಕ್ಕಾಗಿ ನನ್ನ ಮಗ ಏನು ಮಾಡಬೇಕು? ಎಂಜಿನಿಯರಿಂಗೇ ಹೋಗ್ಬೇಕು, ಸೈನ್ಸೇ ತಗೋಬೇಕು. ಅದಕ್ಕಾಗಿ ಏನು ಮಾಡಬೇಕು? ಸೌತ್ ಕೆನರಾಕ್ಕೆ ಕಳಿಸ್ಬೇಕು, ಕ್ರಿಯೇಟಿವ್ಗೋ, ಆಳ್ವಾಸಿಗೋ, ಅಲ್ಲಿಗೋ ಇಲ್ಲಿಗೋ ಕಳಿಸ್ಲೇಬೇಕು ಅಂತೇಳಿ ಸಾಕಷ್ಟು ಜನ ಪೋಷಕರು ಈ ರೀತಿಯ ತೀವ್ರವಾದ ಒತ್ತಡವನ್ನು ಹಾಕ್ತೀರಿ. ದಯವಿಟ್ಟು ಹೇಳ್ತೀನಿ, ಆ ಥರ ದಯವಿಟ್ಟು ಹಂಗೆ ಮಾಡಬೇಡಿ. ಯಾಕೆ ಅಂದರೆ ಒಬ್ಬೊಬ್ಬರ ಆಸಕ್ತಿಗಳು ವಿಚಿತ್ರ ಆಸಕ್ತಿಗಳಿರ್ತವೆ. ನಾವೇ ಇಲ್ಲಿಷ್ಟು ಜನ ಇದ್ದೀವಿ, ನಮ್ಮ ಆಸಕ್ತಿಗಳೇ ಬೇರೆ, ನಮ್ಮ ಕೆಲಸ ಕಾರ್ಯವೇ ಬೇರೆ. ನಮಗೆ ಇಲ್ಲಿ ಕರೆದು ಒಂದು ಗೌರವವನ್ನು ನೀಡಿದ್ದಾರೆ. ಸರ್ ಬನ್ನಿ ಬೆಳಗು ಸರ್, ನಂದೊಂದು 2 ಪುಸ್ತಕಗಳಿದೆ, ನಾನು ನಿಮ್ಮ SDMC ಅಧ್ಯಕ್ಷರಿದ್ದರೆ ಅವರಿಗೆ, ಅಥವಾ ಹೆಡ್ ಮಾಸ್ಟರ್ ಇದ್ದರೆ ಹೆಡ್ ಮಾಸ್ಟ್ರು, ಒಂದು ಡೋಂಟ್ ಗಿವ್ ಅಪ್, ಮುಂದಕ್ಕೆ ಸಾಗೋಣ ಅಂತ ಹೇಳಿ ಮಕ್ಕಳಿಗಾಗಿ ಬರೆದದ್ದು. ಇನ್ನೊಂದು ಹನಿ ಸೇರಿದಾಗ ಅಂತ, ಇದು ಮಕ್ಕಳಿಗಾಗೆ ಬರೆದು. ಇವೆರಡು ವಿಶೇಷವಾಗಿ 1ರಿಂದ 7ನೇ ಕ್ಲಾಸಿನ ಮಕ್ಕಳುಗಳು ಓದೋಂಥ ಪುಸ್ತಕಗಳು. ನಿಮ್ಮ ಶಾಲೆಯಲ್ಲಿ, ನಿಮ್ಮ ಲೈಬ್ರರಿಯಲ್ಲಿ ಇಡಿ. ಹಾಗೆಯೇ ಸಮಿತಿಯವರು ಅವರಿಗೆ ಸನ್ಮಾನವನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ.
ಶ್ರೀಮಂತರಾಗುವುದು ಹೇಗೆ ಅನ್ನುವಂಥ ಪುಸ್ತಕವನ್ನು ತೆಗೆದುಕೊಂಡು ನಾನು ಆ ತತ್ವವನ್ನು ತಿಳಿದಿದ್ದೇ ಆದರೆ ಜೀವನ ತುಂಬ ಸರಳವಾಗಿ ನಡೆಸ್ಬೋದಲ್ಲ. ಹಾಗೆ ಅಂದಿದ್ದೇ ತಡ ಮಾಡಲಿಲ್ಲ. ಮೊದಲು ಆ ಪುಸ್ತಕವನ್ನು ಖರೀದಿ ಮಾಡಿದೆ, ಓದ್ತಾ ಹೋದೆ. ಅಲ್ಲಿ ಮೊದಲಲ್ಲೇ ಬರೆದಿದ್ರು, ನೀವು ಯಾವ ಶ್ರೀಮಂತರಾಗಲು ಬಯಸುತ್ತೀರಿ. ನಾನು ಅಂದ್ಕೊಂಡಿದ್ದೆ ಬಹುಶಃ ಶ್ರೀಮಂತರಾಗುವುದು ಹೇಗೆ ಅಂದರೆ ಬಹುಶಃ ದುಡ್ಡು ಗಳಿಸೋದು ಹೇಗೆ ಅಂತ ತಿಳಿಸ್ತಾರಂತ ಮಾಡಿದ್ದೆ. ನಮ್ಮ ಜಗತ್ತಿನಲ್ಲಿ ಬಹಳಷ್ಟು ಜನ ಶ್ರೀಮಂತರಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಹೇಳುವುದಿದ್ರೆ ಬಿಲ್ಗೇಟ್ಸ್. ಆ ಬಿಲ್ಗೇಟ್ಸ್ನಲ್ಲಿರುವ ಹಣವನ್ನು ಭಾರತದಲ್ಲಿರುವಂಥ ಎಲ್ಲ ರಸ್ತೆಗಳ ಮೇಲೆ ಹಾಸಿದರೆ ಎಲ್ಲ ರಸ್ತೆಗಳು ಮುಚ್ಚಿ ಮತ್ತು ಉಳ್ಕೊಳ್ತಾವಂತೆ. ಭಾರತದಲ್ಲಿರುವಂಥ ಪ್ರತಿಯೊಬ್ಬನಿಗೆ ಹಂಚಿದರೆ ಪ್ರತಿಯೊಬ್ಬರಿಗೂ ಕೋಟಿಗಟ್ಟಲೆ ರೂಪಾಯಿ ಬರ್ತದಂತೆ. ಹಾಗಿದ್ದಾಗ ಈ ಒಂದು ತತ್ವ ನಾವು ನಮ್ಮದು ಮಾಡ್ಕೊಂಡ್ಬಿಟ್ರೆ ಎಷ್ಟು ಖುಷಿ ಅಲ್ಲ ಹೇಳಿ. ಅದರಲ್ಲಿ ಬರೆದಿದ್ರು, ನೀವು ಯಾವ ಶ್ರೀಮಂತರಾಗಲು ಬಯಸುತ್ತೀರಿ. ಲತಾ ಮಂಗೇಶ್ಕರ್ ಹಾಡಿನಲ್ಲಿ ಶ್ರೀಮಂತರು, ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ನಲ್ಲಿ ಶ್ರೀಮಂತರು, ಹಾಗೆ ಯಾರೋ ತಬಲಾ ವಾದಕರು ತಬಲಾ ವಾದನದಲ್ಲಿ ಶ್ರೀಮಂತರು. ಹೀಗೆ ಹೇಳ್ತಾ ಹೋಗಿದ್ರೆ ವಿನಃ ಕಟ್ಟ ಕಡೆಯವರೆಗೂ ಎಲ್ಲೂ ಹಣದ ವಿಚಾರ ಬಂದಿರಲೇ ಇಲ್ಲ. ಈ ಮಾತನ್ನು ನಿಮ್ಗೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಕೇಳಿದ್ರೆ, ಶ್ರೀಮಂತಿಕೆ ಹೇಳುವಂಥದ್ದು ಹಣದಲ್ಲಿಲ್ಲ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಎಲ್ಲರೂ ಇಷ್ಟಪಡೋದು ಯಾವುದಪ್ಪ ಅಂದರೆ ಹೃದಯ ಶ್ರೀಮಂತಿಕೆ. ಹಾಗಾಗಿ ನಾವು ಗಮನ ಹರಿಸಬೇಕಾದ್ದು ಹೃದಯ ಶ್ರೀಮಂತಿಕೆಯ ಕಡೆಗೆ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಒಂದು ಸಲ ಪತ್ರಿಕಾಕರ್ತರು ಪ್ರಶ್ನೆ ಕೇಳ್ತಾರೆ. ಏನು ಪ್ರಶ್ನೆ ಕೇಳ್ತಾರೆ, ನೀವು ಇಷ್ಟು ಒಳ್ಳೆಯವ್ರು ಹೇಗಾದ್ರಿ. ಆಗ ಡಾಕ್ಟರ್ ರಾಜ್ಕುಮಾರ್ ಹೇಳ್ತಾರೆ, ನಿರ್ದೇಶಕರು ನಿರ್ಮಾಪಕರು ನನಗೆ ಒಳ್ಳೊಳ್ಳೆ ಪಾತ್ರಗಳನ್ನು ಕೊಡ್ತಿದ್ರು. ನಾನು ಆ ಪಾತ್ರಗಳ ನಿರ್ವಹಣೆ ಮಾಡ್ತಾ ಅದ್ರ ಒಂದೊಂದೇ ಒಳ್ಳೆಯ ಗುಣಗಳನ್ನು ನನ್ನ ಮಾಡ್ಕೊಳ್ತಾ ಬಹುಶಃ ನಾನು ಎಲ್ಲೋ ಒಂದು ಸ್ವಲ್ಪ ಒಳ್ಳೆಯವನಾಗಿದ್ನೇನೋ ಹೇಳಿ. ಅಂದರೆ ನೀವೊಂದು ನಿಮ್ಮ ವ್ಯಕ್ತಿತ್ವವನ್ನು ಉತ್ತಮ ಪಡಿಸ್ಕೊಳ್ಬೇಕು ಹೇಳಾದರೆ ಇಂಥವರ ಈ ನುಡಿಗಳನ್ನು ನೀವು ನಿಮ್ಮ ಗಮನದಲ್ಲಿ ಇಟ್ಕೊಳ್ಬೇಕು. ಈ ಸೂಪರ್ ಸ್ಟಾರ್ ರಜನಿಕಾಂತ್ ಇದ್ದಾರಲ್ಲ, ಅವರಿಗೆ ಒಂದು ಸಲ ರಮೇಶ್ ಅರವಿಂದ್ ಪ್ರಶ್ನೆ ಮಾಡಿದರು, ನೀವು ಕೆಲಸ ಮಾಡಿ ಸುಸ್ತಾಗಿ ಮನೆಗೆ ಬಂದಾಗ ಮನೆಗೆ ಬಂದ ಕೂಡಲೇ ಮಾಡುವ ಮೊಟ್ಟ ಮೊದಲ ಕೆಲಸ ಏನು ಹೇಳಿ. ಆಗ ರಜನಿಕಾಂತ್ ಹೇಳ್ತಾರೆ, ನಾನು ಮನೆಗೆ ಬಂದ ಕೂಡಲೇ ಮೊದಲು ಒಂದು ಸಲ ಏನು ಮಾಡ್ತೇನೆ ಕೇಳಿದ್ರೆ ಕಣ್ಣು ಮುಚ್ಚಿ ಕೂತ್ಕೊಳ್ತೇನೆ. ಇಡೀ ದಿನ ನಾನು ಯಾರ್ಯಾರನ್ನೆಲ್ಲ ಭೇಟಿಯಾದೆ ಅವ್ರ ಜೊತೆ ನಾನು ನಡ್ಕೊಂಡು ರೀತಿ ಸರಿ ಇತ್ತಾ, ನಾನು ಆಡಿದ ಮಾತು ಸರಿ ಇತ್ತಾ, ಇದನ್ನು ನಾನು ಒಂದು ಸಲ ಚಿಂತನೆ ಮಾಡ್ತೇನೆ ಹೇಳಿ. ಯಾಕೆ ಕೇಳಿದರೆ ಸಮಾಜದ ವ್ಯಕ್ತಿ ಆದಾಗ ಸಮಾಜದಲ್ಲಿ ನಮ್ಮನ್ನು ನೋಡುವ ದೃಷ್ಟಿಕೋನ ಏನಿರ್ತದೆ ಅದಕ್ಕೆ ಪೂರಕವಾಗಿ ನಾವು ಬಾಳಬೇಕಾಗ್ತಾನೆ ಅಂತ ಸಂದೇಶವನ್ನು ಅವ್ರು ಸಾರ್ತಾರೆ. ಅಜ್ಜ ಭಗವದ್ಗೀತೆಯನ್ನು ದಿವಸ ಓದ್ತಿದ್ರು. ಮೊಮ್ಮಗ ಕೇಳಿದ, ಮೊಮ್ಮಗೆ ಏನು ಕೇಳಿದ್ರೆ, ಅಜ್ಜ ನೀ ದಿನ ಭಗವದ್ಗೀತೆ ಓದ್ತೀಯಲ್ಲ, ಅದೇನೋ ಸಂಸ್ಕೃತದಲ್ಲಿದೆ, ಅರ್ಥನೂ ಆಗೋದಿಲ್ಲ, ಯಾಕೆ ಸುಮ್ಮನೆ ದಿನ ಓದ್ತೀಯ ಹೇಳಿ. ಆಗ ಅಜ್ಜ ಹೇಳಿದರು, ಒಂದು ಕೆಲಸ ಮಾಡಿ ಮಗ, ಮೂಲೆಯಲ್ಲಿ ಒಂದು ಇಡ್ಲಿ ಚೀಲ ಉಂಟಲ್ಲ, ಆ ಇಡ್ಲಿ ಚೀಲವನ್ನು ಇಡ್ಲಿ ಸಂಸು ಕೆಡಗು, ಮತ್ತು ಆ ಚೀಲ ತಗೊಂಡು ನೇರವಾಗಿ ಏನು ಮಾಡೋಕ್ಕಾದ್ರೆ ಒಂದು ಸ್ವಲ್ಪ ಹೊಳೆಗೆ ಹೋಗಿ ಅದ್ರಲ್ಲಿ ನೀರು ತುಂಬ್ಕೊಂಬ ಹೇಳಿ. ಚೀಲದಲ್ಲಿ ಹೌದು ತುಂಬ್ಕೊಂಬ, ನಿಂಗೆ ಬಾಕಿ ಪಂಚಾಯತ್ಗೆ ಬೇಡ, ನಾನು ಏನು ಹೇಳ್ತೀನಿ ಅದನ್ನು ಮಾಡು. ಅವನು ಹೋದ, ಆ ಇಡ್ಲಿ ಚೀಲ ಚೆಲ್ದ, ಒಳಗಡೆ ಎಲ್ಲ ಕಪ್ಪು ತುಂಬ್ಕೊಂಡಿತ್ತು ಇಡ್ಲಿಯ ಬಣ್ಣ. ಅವ್ನು ಸೀದಾ ಹೋಗಿ ಹೊಳೆಗೆ ಹೋದ, ಅದರಲ್ಲಿ ನೀರು ತುಂಬ್ಕೊಂಬರ್ಲಿಕ್ಕೆ ಪ್ರಯತ್ನ ಮಾಡ್ದ, ನೀರು ತುಂಬಲಿಕ್ಕೆ ಆಗಲಿಲ್ಲ. ಮತ್ತೊಂದು ಅಜ್ಜನಿಗೆ ಹೇಳ್ದ, ಅಜ್ಜ ನೀರು ತುಂಬ್ಕೊಂಬರ್ಲಿಕ್ಕೆ ಆಗ್ತಾ ಇಲ್ಲ ಹೇಳಿ, ಮತ್ತೆ ಹೋಗು ಮತ್ತೆ ತುಂಬ್ಕೊಂಬ. ಹೀಗೆ ಒಂದು 10 ಸಲ ಕಳಿಸ್ದ. ಆಮೇಲೆ ಮಗನಿಗೆ ಹೇಳ್ದ, ಮೊಮ್ಮಗನಿಗೆ, ಮಗ ಈಗ ಒಳಗಡೆ ನೋಡು. ಅಲ್ಲಿ ಏನಾಗಿತ್ತು ಕೇಳಿದ್ರೆ, ಇಡ್ಲಿ ಚೀಲಿದ ಒಳಗಡೆ ಆ ಕಪ್ಪು ಬಣ್ಣ ಪೂರ್ತಿ ಹಾರು ಹೋಗಿತ್ತು, ಅದು ತುಂಬ ಸ್ವಚ್ಛವಾಗಿತ್ತು. ಇದನ್ನು ನಾನು ಯಾಕೆ ಹೇಳ್ತೇನೆ ಕೇಳಿದರೆ, ನಾವು ಓದುವುದರಿಂದ, ಅದು ಧರ್ಮ ಗ್ರಂಥ ಬೇಕಾದ್ರೆ ಆಗಿದ್ದಿರ್ಬೋದು, ಪುರಾಣ ಗ್ರಂಥ ಬೇಕಾದ್ರೆ ಆಗಿದ್ದಿರ್ಬೋದು, ಶಾಲಾ ಪುಸ್ತಕಗಳು ಬೇಕಾದ್ರೆ ಆಗಿದ್ದಿರ್ಬೋದು, ನಾವು ಒಳಗಡೆ ಸ್ವಚ್ಛ ಆಗ್ತಾ ಹೋಗ್ತೇವೆ. ಇದನ್ನು ಲಕ್ಷ್ಯದಲ್ಲಿಟ್ಕೊಳ್ಬೇಕು. ಇದು ವ್ಯಕ್ತಿತ್ವದಲ್ಲಿ ಬಹಳ ಮೊಟ್ಟ ಮೊದಲನೇ ಅಂಶ ಇದು. ಅಂದರೆ ಹೊರ ಜಗತ್ತೇನು ನಿಮ್ಮ ಕಣ್ಣಿಗೆ ಕಾಣ್ತಾ ಉಂಟಲ್ಲ, ಆ ಹೊರ ಜಗತ್ತಿಗಿಂತ ಒಳ ಜಗತ್ತು ತುಂಬ ವಿಶಾಲವಾಗಿದೆ. ಯಾರು ಒಳ ಜಗತ್ತನ್ನು ಸರಿಪಡಿಸ್ಕೊಳ್ತಾರೋ ಅವರು ಹೊರ ಜಗತ್ತಿನಲ್ಲೂ ಸರಿಯಾಗಿ ಬಾಳ್ತಾರೆ. ಹಾಗಾಗಿ ಮೊದಲು ನಾವು ಸರಿ ಮಾಡ್ಕೊಳ್ಬೇಕಾದ್ದು ಒಳ ಜಗತ್ತನ್ನು ಸರಿ ಮಾಡ್ಕೊಳ್ಬೇಕು. ಒಂದು ಸಲ ಅಜ್ಜ ಕಥೆ ಹೇಳ್ತಾ ಇದ್ರು ಮೊಮ್ಮಗನಿಗೆ. ಕತೆ ಹೇಳುವಾಗ ಹೇಳ್ತಿದ್ರು ಅವರು, ಒಂದು ಮನಸ್ಸಿನಲ್ಲಿ 2 ತೋಳ ಇತ್ತು. ಮೊಮ್ಮಗ ಕೇಳ್ದ, ಮನಸ್ಸಿನಲ್ಲಿ ತೋಳ ಇದೆಯಾ? ಹೌದು, ಮನಸ್ಸಿನಲ್ಲೂ ತೋಳ ಇದೆ. ಹಾಗೆ ಒಂದು ಎಂಥ ತೋಳಗಳು? ಒಂದು ಒಳ್ಳೆಯ ತೋಳ, ಒಂದು ಕೆಟ್ಟ ತೋಳ. ಒಳ್ಳೆ ತೋಳ ಒಳ್ಳೇದು ಮಾಡು ಹೇಳ್ತಿತ್ತು. ಕೆಟ್ಟ ತೋಳ ಕೆಟ್ಟದ್ದು ಮಾಡು ಹೇಳ್ತಿತ್ತು. ಹಾಗಿದ್ರೆ ಯಾರು ಗೆಲ್ತಾರೆ ಅದರಲ್ಲಿ? ನೀ ಯಾರಿಗೆ ಆಹಾರ ಹಾಕ್ತೀವೋ ಅವ್ರು ಗೆಲ್ತಾರೆ. ಇದನ್ನು ನಾನು ಯಾಕೆ ಹೇಳ್ತೇನೆ ಕೇಳಿದ್ರೆ, ನಿಮ್ಮ ಒಳ ಮನಸ್ಸಿನಲ್ಲಿ 2 ವಿಚಾರಗಳಿದೆ. ಓದು ಅನ್ನುವಂಥ ಮನಸ್ಸು ಇದೆ, ಓದಬೇಡ ಅನ್ನೋ ಮನಸ್ಸು ಇದೆ. ಅಂದರೆ ಆಲಸ್ಸಿಗೆ ಆಗು ಅನ್ನುವಂಥ ಮನಸ್ಸು ಇದೆ. ಯಾರಿಗೆ ಓದು ಅನ್ನುವಂಥ ಮನಸ್ಸೇ
ಇದು ಬೇಕು ನನ್ನ ಬದುಕಿಗೆ, ನನ್ನ ಬದುಕು ಕಟ್ಕೊಳ್ಳಿಕ್ಕೆ ಅದು ಅನಿವಾರ್ಯ ಅನ್ನುವಂಥ ಭಾವನೆ ಬರ್ತದೆಯೋ ಅವರು ಓದ್ತಾರೆ. ಹಾಗಾಗಿ ಅದಕ್ಕೆ ಆಹಾರ ಹಾಕ್ಲಿಕ್ಕೆ ಕಲೀರಿ. ಒಳ್ಳೆಯ ವಿಚಾರಗಳಿಗೆ ನೀವು ಆಹಾರ ಹಾಕ್ಲಿಕ್ಕೆ ಶುರು ಮಾಡಿದರೆ ಅಲ್ಲಿಂದ ನಿಮ್ಮ ಬದುಕು, ನಿಜವಾದ ಬದುಕು ಆರಂಭ ಆಗ್ತದೆ. ಇದು ನಿಮ್ಮ ತಲೆಯಲ್ಲಿ ಸದಾ ಇಟ್ಕೊಳ್ಬೇಕು. ಈಗ ನಾವು ಪ್ರತಿನಿತ್ಯ ಸ್ವಚ್ಛ ಆಗಬೇಕಾದ್ರೆ ಸ್ನಾನ ಮಾಡ್ತೇವಲ್ವ? ಹಾಗೆ ಸ್ನಾನ ಯಾಕೆ ಮಾಡ್ತೇವೆ? ನಮ್ಮ ದೇಹ ಸ್ವಚ್ಛ ಆಗಲೇ ಮಾಡ್ತೇವೆ. ಇದು ಹೊರಭಾಗ ಆಯಿತು. ಒಳಭಾಗಕ್ಕೆ ಸ್ನಾನಕ್ಕೇನು ಮಾಡ್ತೀರಿ? ಅದಕ್ಕೆ ತಜ್ಞರು ಏನು ಹೇಳ್ತಾರೆ ಯಾಕೆಂದರೆ ಜ್ಞಾನ ಸ್ನಾನ ಅಂತ ಕರೀತಾರೆ. ಅಂದರೆ ನಾವು ಹೇಗೆ ಹೊರಗಡೆ ಸ್ನಾನ ಮಾಡ್ತೇವೆಯೋ ಅದೇ ರೀತಿ ನಾವು ಜ್ಞಾನ ಸ್ನಾನ ಮಾಡಬೇಕು. ನಮ್ಮ ಒಳಭಾಗಕ್ಕೂ ಸ್ನಾನವನ್ನು ನೀಡಬೇಕು. ಆ ಸ್ನಾನ ಯಾವುದು? ಆ ಸ್ನಾನ ಒಳ್ಳೊಳ್ಳೆ ವಿಚಾರಗಳನ್ನು ಓದುವುದು, ಒಳ್ಳೊಳ್ಳೆ ಚಿಂತನೆಗಳನ್ನು ಕೇಳುವುದು, ಒಳ್ಳೊಳ್ಳೆಯವ್ರ ಮಾತುಗಳನ್ನು ಆಲಿಸೋದು, ಮತ್ತು ನಮ್ಮಷ್ಟಿಗೆ ನಾವು ನಮ್ಮ ಮನಸ್ಸಿನ ಒಳಗಡೆ ನಾನು ಮಾಡ್ತಾ ಇರೋದು ಸರಿಯೋ ತಪ್ಪೋ ನಿರ್ಧಾರ ಮಾಡೋದು. ಈ ದಿನ ಯಾವಾಗ ಪ್ರಾರಂಭ ಆಯಿತು ಆಗ ನಿಮ್ಮ ಒಳ ಮನಸ್ಸು ಸ್ವಚ್ಛ ಆಗ್ತಾ ಹೋಗ್ತದೆ. ನೀವೊಂದು ಹಂತಕ್ಕೆ ಬರ್ತೀರಿ. ಅದಕ್ಕೆ ಇನ್ನೊಂದು ಏನು ಕೇಳಿದ್ರೆ ಇವ್ರು ಹೇಳ್ತಾರೆ, ಯಾರು ಗುಂಡೂರಾಯರು ಆ ಮಾತಿನ ಮಂಟಪದಲ್ಲಿ ಕೂತ್ಕೊಳ್ತಾರೆ, ಅವ್ರು ಒಂದ್ಸಲ ಹೇಳಿದರು, ಮನುಷ್ಯ ಒಳ್ಳೆಯವನಾಗಬೇಕು ಅಂದರೆ 8 ಅರಿಷಡ್ವರ್ಗಗಳನ್ನು ಗೆಲ್ಲಬೇಕು ಹೇಳಿ. ಎಲ್ಲರಿಗೂ ಆಶ್ಚರ್ಯ ಆಯಿತು. 6 ಅರಿಷಡ್ವರ್ಗಗಳನ್ನು ಕೇಳಿದೆವು ನಾವು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಈ 8 ಅರಿಷಡ್ವರ್ಗಗಳು ಯಾವುದಪ್ಪ ಹೇಳಿ? ಆಗ ಅವ್ರು ಹೇಳ್ತಾರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಮತ್ತು ವಾಟ್ಸಪ್ಪು, ಫೇಸ್ಬುಕ್ಕು ಹೇಳಿ. ಇನ್ನೊಂದೆರಡು ಅಂದರೆ ನಿಮ್ಗೆ ನಾನು ಯಾಕೆ ಹೇಳ್ತೇನೆ ಅಂದರೆ ಇವತ್ತು ಜಗತ್ತು ಪೂರ್ತಿ ಮೊಬೈಲ್ಮಯ ಆಗೋಗಿದೆ. ಎಲ್ಲರ ಕೈಲೂ ಮೊಬೈಲ್ ಆವರಿಸ್ಬಿಟ್ಟಿದೆ. ಎಲ್ಲರೂ ಅದರ ದಾಸರಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಯಾರಿಗೂ ವ್ಯವಧಾನ ಇಲ್ಲ. ಅಧ್ಯಯನ ಮಾಡಬೇಕು, ನನ್ನ ಬದುಕನ್ನು ನಾನು ಕಟ್ಕೊಳ್ಬೇಕು, ನಾಳೆ ಹೇಗೆ, ಈ ಯಾವ ಚಿಂತನೆಯೂ ಇಲ್ಲ. ಎಲ್ಲರಲ್ಲೂ ಮುಳುಕೋಗ್ಬಿಟ್ಟಿದ್ದಾರೆ. ನಿಜವಾಗಿ ಹೇಳೋದಿದ್ರೆ ಈ ಸಮುದ್ರದಲ್ಲಿ ಮುಳುಗಿ ಸತ್ತವ್ರಿಗಿಂತ ಮೊಬೈಲಲ್ಲಿ ಮುಳುಗಿ ಸತ್ತವರೇ ಜಾಸ್ತಿ. ಅವರನ್ನು ಒಂದ್ಸಲ ಎತ್ತು ಮೇಲೆ ತರಬೇಕಾಗಿದೆ. ಅದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕಾಗಿದೆ. ಹಾಗೆ ಮಾಡಿದರೆ ನಮ್ಮ ಬದುಕನ್ನು ನಾವು ತುಂಬ ಸುಂದರಗೊಳಿಸ್ಕೊಳ್ಬೋದು. ಹಾಗಾಗಿ ಆ ದಿಶೆಯಲ್ಲಿ ಯೋಚನೆ ಮಾಡಿ. ಕನಕದಾಸರದ್ದು ಒಂದು ಸುಂದರ ಕಥೆ ಇದೆ. ಕನಕದಾಸರ ಗುರುಗಳು ಒಂದು ಸಲ ಹೇಳ್ತಾರೆ, ಏನು ಹೇಳ್ತಾರೆ ಕೇಳಿದ್ರೆ, ಎಲ್ಲ ಶಿಷ್ಯರಿಗೂ ನೀವು ನಿಮ್ಮ ಕೈಲಿರೋ ಸಂಧ್ಯಾ ವಂದನೆಯನ್ನು ತುಂಬ ಚಂದ ಮಾಡಿ ತೊಳ್ಕೊಂಬನ್ನಿ, ಯಾರು ಅತ್ಯಂತ ಸ್ವಚ್ಛಗೊಳಿಸ್ಕೊಂಬರ್ತೀರೋ ಅವ್ರಿಗೆ ನಾನು ಬಹುಮಾನ ಕೊಡ್ತೇನೆ ಹೇಳಿ. ಮಾತನ್ನು ನೀವು ಭಾಳ ಸಲ ಕೇಳಿರ್ತೀರಿ. ಎಲ್ಲರೂ ಓಡೋಗ್ತಾರೆ ಸಮುದ್ರ ಅಂಚಿಗೆ. ಸಮುದ್ರದಲ್ಲಿ ಈ ಅಂಚಿನಲ್ಲಿ ಮರಳಿರ್ತಲ್ಲ ಹೊಯ್ಗೆ, ರೇತಿ, ಅದನ್ನು ಹಾಕಿ ಎಲ್ಲ ಚಕ್ಕ ಮಾಡಿ ಚಕ ಚಕ ಹೊಳೆಯುವಂಗೆ ತಿಕ್ಕೊಂಬರ್ತಾರೆ. ಕನಕದಾಸರು ಬಂದಿರ್ತಾರೆ. ಎಲ್ಲರದ್ದು ಹೊರಗಡೆ ಚಕ ಚಕ ಹೊಳಿತಾ ಉಂಟು. ಗುರುಗಳು ಕೇಳ್ತಾರೆ, ಎಲ್ಲರೂ ಕನಕದಾಸ ನಿನ್ನೆ ನೋಡಿ ನಗ್ತಾ ಇದ್ದಾರೆ, ಎಲ್ಲರ ಸಂಧ್ಯಾ ವಂದನ ತಂಬಿಗೆ ತುಂಬ ಚಕ ಚಕ ಹೊಳಿತಾ ಉಂಟು, ಅದು ನಿಂದು ಹೊಳಿತಾ ಇಲ್ಲ ಅಲ್ಲ ಹೇಳಿ. ಆಗ ಕನಕದಾಸರು ಹೇಳ್ತಾರೆ, ಗುರುಗಳೇ ತಂಬಿಗೆಯ ಹೊರಭಾಗ ಯಾಕೆ ನೋಡ್ತೀರಿ, ತಂಬಿಗೆಯ ಒಳಭಾಗ ನೋಡಿ ಹೇಳಿ. ತನ್ನ ತಂಬಿಗೆ ನೆತ್ತು ತೋರಿಸ್ತಾರೆ. ಅವರು ತಂಬಿಗೆಯ ಒಳಭಾಗವನ್ನು ತುಂಬ ಸ್ವಚ್ಛಗೊಳಿಸ್ಕೊಂಡ್ಬಂದಿದ್ರು. ಇದನ್ನು ನಾನು ಯಾಕೆ ಹೇಳ್ತೀನಿ ಕೇಳಿದ್ರೆ, ಬಾಹ್ಯ ಸ್ವಚ್ಛತೆಗಿಂತ ಆಂತರಿಕ ಸ್ವಚ್ಛತೆ ಬಹಳ ಮುಖ್ಯ. ನೀವು ಬದುಕಿನಲ್ಲಿ ಮುಂದೆ ಬರಬೇಕು ಹೇಳಾದರೆ, ಯಾರ ಜೊತೆನೂ ಸಂಘರ್ಷ ಜಗಳ ಏನು ಆಗಬಾರ್ದು ಹೇಳಾದರೆ, ಮೊದಲು ನಮ್ಮ ಅಂತರಂಗವನ್ನು ನಾವು ಸ್ವಚ್ಛಗೊಳಿಸ್ಕೊಳ್ಬೇಕು. ಯಾವಾಗ ನಾವು ನಮ್ಮ ಅಂತರಂಗವನ್ನು ಸ್ವಚ್ಛಗೊಳಿಸ್ತೇವೆಯೋ ಆಗಲ್ಲಿ ಎಲ್ಲದಕ್ಕೂ ಜಾಗ ಹುಟ್ಕೊಳ್ತದೆ. ಅನವಶ್ಯಕ ಸಂಗತಿಗಳನ್ನೇ ತುಂಬ್ಕೊಂಡು ಕೂತ್ಕೊಂಡ್ರೆ ನೋಡಿ, ಯೋಚನೆ ಮಾಡಿ ಮಕ್ಕಳು. ನಾವೊಂದೊಮ್ಮೆ ಯಾವುದೋ ಒಂದು ಡಬ್ಬಿ ಒಳಗಡೆ ಸಾಮಾನು ತುಂಬಬೇಕು ಹೇಳಾದರೆ, ಮೊದಲೇ ಅಲ್ಲಿ ಅಕ್ಕಿ ಇದ್ರೆ ಮೆಣಸು ತುಂಬಲಿಕ್ಕೆ ಅಲ್ಲಿ ಜಾಗ ಇರ್ತದೆ. ಮೆಣಸು ತುಂಬಲಿಕ್ಕೆ ಜಾಗ ಇರುವುದೇ ಇಲ್ಲ. ಹಾಗಾದ್ರೆ ಏನು ಮಾಡಬೇಕು? ಮೆಣಸು ಹೊರ ತೆಗಿಬೇಕಾಗ್ತದೆ. ಹಾಗೆ ಮೊದಲೇ ನಿಮ್ಮ ತಲೆ ಒಳಗಡೆ ಇಲ್ಲದ ವಿಚಾರಗಳನ್ನು ನೀವು ತುಂಬ್ಕೊಂಡು ಕೂತ್ರೆ ಯಾವ ಅಧ್ಯಯನದ ವಿಷಯಗಳಿಗೂ ಅಲ್ಲಿ ಜಾಗ ಇರುವುದೇ ಇಲ್ಲ. ಮೊದಲು ತಲೆ ಎಂಬ ಡಬ್ಬಿಯ ಮುಚ್ಚಳ ತೆರೆದಿಡ್ಲಿಕ್ಕೆ ಕಲೀರಿ. ಬೇಕಾದ ಸಂಗತಿಗಳನ್ನೆಲ್ಲ ಒಳ ತಗೊಳ್ಳಿಕ್ಕೆ ಕಲೀರಿ. ಮತ್ತು ಬೇಕಾದ ಸಂಗತಿಗಳಿಗೆ ಪ್ರಾಮುಖ್ಯತೆ ನೀಡಲಿಕ್ಕೆ ಕಲೀರಿ. ಮತ್ತು ನಿಮ್ಮ ಬದುಕನ್ನು ನೀವು ಕಂಡುಕೊಳ್ಳಿಕ್ಕೆ ಪ್ರಾರಂಭ ಮಾಡಿ. ಈ ಒಂದು ಸಲ ಏನಾಗಿತ್ತು ಕೇಳಿದ್ರೆ, ನಿಮ್ಮ ಇದರಲ್ಲಿ ಷಡಕ್ಷರಿ ಅವರು ಭಾಳ ಚೆಂದಾಗಿ ಒಂದು ಕತೆ ಬರೀತಾರೆ. ಮನೇಲಿ ಒಬ್ಬರು ತಿಂದಾದ 2 ಮಾವಿನ ಗೊರಟೆ ಅಂತಂದು ಹೊರಗೆಸಿತಾರೆ. ಹೊರಗೆ ಎಸ್ದಂಥ ಸಂದರ್ಭದಲ್ಲಿ ಒಂದು ಗೊರಟೆ ಯೋಚನೆ ಮಾಡ್ತದೆ. ಏನು ಯೋಚನೆ ಮಾಡ್ತದೆ ಕೇಳಿದರೆ, ಇವ್ರು ನನ್ನನ್ನು ಇಷ್ಟೆಲ್ಲ ಜಗತ್ ತಿಂದರು, ಸೀಬಿದ್ರು, ಮತ್ತು ಕಚ್ಚಿದ್ರು, ಈಗ ಹೊರಗೆಸಿದ್ದಾರೆ. ಈಗ ಒಂದೊಮ್ಮೆ ನಾನು ಬದುಕಿದ್ರೆ, ಮರ ಆದರೆ, ನಾಳೆ ಮತ್ತೇನು ಮಾಡ್ತಾರೆ ನನ್ನನ್ನು? ಮತ್ತು ವಾಪಸ್ಸು ಹಣ್ಣು ತಿಂತಾರೆ, ಯಾರೋ ಮಂಗ ಹಾರ್ತದೆ, ಯಾರೋ ಮನೆಗೆ ಬೇಕಾದಾಗ ಅದನ್ನು ಟೊಂಗೆ ಕಡಿತಾರೆ. ಇವೆಲ್ಲ ಯಾಕೆ ಬೇಕು? ಸುಮ್ಮನೆ
ನಾನು ಸಾಯುವುದೇ ಉತ್ತಮ ಹೇಳ್ಕೊಂಡು ಅದು ಸೀದಾ ಗೊಬ್ಬರ ಕುಳಿಗೆ ಜಾರಿ ಗೊಬ್ಬರ ಹೋಗ್ತದೆ. ಅದೇ ಇನ್ನೊಂದು ಮರದ ಗೊರಟೆ ಇರ್ತದೆ, ಯಾವುದು ಮಾವಿನ ಹಣ್ಣಿನ ಗೊರಟೆ. ಆ ಮಾವಿನ ಹಣ್ಣಿನ ಗೊರಟೆ ಯೋಚನೆ ಮಾಡ್ತದೆ, ನಾನೀಗ ಮಣ್ಣಲ್ಲಿದ್ದೇನೆ, ಮಳೆ ಬೀಳ್ತದೆ, ನೀರು ಸಿಗ್ತದೆ, ಗಾಳಿ ಇದೆ, ಬೆಳಕಿದೆ, ನಾನು ಸಾವಕಾಶವಾಗಿ ಚಿಗುರು ಬರಬಲ್ಲೆ. ಹಾಗೆ ಚಿಗುರು ಬಂದಾಗ ಮುಂದೆ ಒಳ್ಳೆ ರೀತಿಯಲ್ಲಿ ನಾನು ಗಿಡವಾಗಿ ಬೆಳಿತೇನೆ, ಮರ ಆಗ್ತೇನೆ, ಆ ಸುತ್ತಲಿನ ಪರಿಸರಕ್ಕೆ ಒಂದು ಹಚ್ಚ ಹಸುರಿನ ಸೌಂದರ್ಯವನ್ನು ನೀಡ್ತೇನೆ. ಯಾರೋ ತಳಿರು ತೋರಣವಾಗಿ ನನ್ನನ್ನು ಬಳಸ್ತಾರೆ, ಯಾರೋ ಸಂಬಂಧಿಕರು ಬಂದಾಗ ಅವ್ರಿಗೆ ತಿನ್ನಲಿಕ್ಕೆ ಹಣ್ಣ ಕೊಡ್ತಾರೆ, ಈ ರೀತಿ, ಅಥವಾ ಯಾರೋ ಉಪ್ಪಿನಕಾಯಿ ಮಾಡ್ತಾರೆ, ಏನೇನೋ ಮಾಡ್ತಾರೆ. ನನ್ನ ಬದುಕು ಸಾರ್ಥಕ ಆಗ್ತದೆ ಅಂತ ಯೋಚನೆ ಮಾಡ್ತದೆ. ಹಾಗಾಗಿ ಅದು ಬದಿಕೊಳ್ತದೆ, ಒಳ್ಳೆ ಮರ ಆಗಿ ಬೆಳೀತದೆ. ಅಂದರೆ ನಾನು ಏನು ಹೇಳ್ತಾ ಇದ್ದೇನೆ ಕೇಳಿದ್ರೆ, ನಿಮ್ಮ ತಲೆ ಒಳಗಡೆ ಬರುವಂಥ ಯೋಚನೆ ನಕಾರಾತ್ಮಕವೋ ಸಕಾರಾತ್ಮಕವೋ ನೀವು ಯೋಚನೆ ಮಾಡಬೇಕು. ಒಂದೊಮ್ಮೆ ನಕಾರಾತ್ಮಕವಾಗಿದ್ದರೆ ಈ ರೀತಿಯ ಕಥೆಗಳನ್ನು ಕೇಳೋದ್ರ ಮೂಲಕ ಅದನ್ನು ಸಕಾರಾತ್ಮಕವಾಗಿ ಪರಿವರ್ತನೆ ಮಾಡ್ಕೊಳ್ಬೇಕು. ಹಾಗೆ ಮಾಡಿದರೆ ಮುಂದೆ ನಿಮಗೆ ಬದುಕು ತುಂಬ ಸುಂದರವಾಗಿ ಸಾಗ್ತಾ ಇದೆ. ಈ ಗೌತಮ್ ಬುದ್ಧನಿಗೆ ಒಂದು ಸಲ ಒಂದು ಮಗು ಓಡ್ ಬಂದು ಕೇಳುತ್ತದೆ. ಏನು ಕೇಳ್ತಕ್ಕಂದ್ರೆ, ನನ್ನ ಕೈಲಿ ಏನಿದೆ? ಬಂದದ್ದು ಮಗು ಅಲ್ವಾ? ಹಾಗಾಗಿ ಗೌತಮ್ ಬುದ್ಧರು ಏನು ಮಾಡ್ತಕ್ಕಂದ್ರೆ, ನಿನ್ನ ಕೈಲಿ ಚಿಟ್ಟೆ ಇದೆ. ಮಗು ಮತ್ತೊಂದು ಪ್ರಶ್ನೆ ಕೇಳ್ತದೆ, ಆ ಚಿಟ್ಟೆಗೆ ಜೀವ ಇದೆಯಾ? ಯೋಚನೆ ಮಾಡಿ. ಗೌತಮ್ ಬುದ್ಧನಿಗೆ ಅನಿಸ್ತದೆ, ಏನು ಕೇಳಿದರೆ, ಈಗ ನಾನು ಜೀವ ಇದೆ ಅಂದರೆ ಇವನು ಏನು ಮಾಡ್ತಾರೆ, ಒತ್ತು ಸಾಯಿಸಿಬಿಡ್ತಾನೆ ಚಿಟ್ಟೆಯನ್ನು. ನಾನು ಜೀವ ಇಲ್ಲ ಅಂದರೆ ಹಾಗೆ ಬಿಟ್ಟು ತೋರಿಸ್ತಾನೆ, ಇದೆ ಅಲ್ಲ ಹೇಳಿ. ಅಂದರೆ ಗೌತಮ್ ಬುದ್ಧರು ಸುಳ್ಳು ಅಂತ ಸಾಧಿಸ್ಲಿಕ್ಕೆ ಹೊಂಟ ಹುಡುಗ ಅವನು. ಆಗ ಹೇಳ್ತಾರೆ ಗೌತಮ್ ಬುದ್ಧರು, ಅದರ ಜೀವ, ಅದರ ಭವಿಷ್ಯ ನಿನ್ನ ಕೈನಲ್ಲಿದೆ ಹೇಳಿ. ಹಿಂದಿಯಲ್ಲಿ ಒಂದು ಹಾಡಿದೆ, ನನ್ನೇ ಮುನ್ನೆ ಬಚ್ಚೆ ತೇರೆ ಮುಟ್ಟಿ ಮೇಕ್ಕೆ ಆಹ ಹೇಳಿ. ಮಕ್ಕಳೇ, ನಿಮ್ಮ ಕೈಲಿ ಏನಿದೆ ಹೇಳಿ. ಈಗ ನಾನು ನಿಮ್ಗೆ ಅದೇ ಪ್ರಶ್ನೆ ಕೇಳಿದ್ರೆ ನೀವೇನು ಹೇಳ್ತೀರಿ? ನಮ್ಮ ಕೈಲಿ ಪೆನ್ ಇದೆ, ನಮ್ಮ ಕೈಲಿ ಡೈರಿ ಇದೆ, ನಮ್ಮ ಕೈಲಿ ಏನಿದೆಯೋ ನಿಮ್ಮ ಕೈಲಿ ಅದನ್ನು ಹೇಳ್ತೀರಿ. ಆದರೆ ತಜ್ಞರು ಹೇಳ್ತಾರೆ, ನಮ್ಮ ಕೈಲೇ ನಮ್ಮ ಭವಿಷ್ಯ ಇದೆ ಹೇಳಿ. ನಿಮ್ಮ ಭವಿಷ್ಯ ಬೇರೆ ಯಾರ ಹತ್ರ ಇಲ್ಲ, ನಿಮ್ಮ ಹತ್ರನೇ ಇದೆ. ತಾಯಿ ತಂದೆಯರು ಒಂದು ಸ್ವಲ್ಪ ಯೋಚನೆ ಮಾಡಬೇಕು. ಎಷ್ಟೋ ಸಲ ತಾಯಿ ತಂದೆಯರ ಗುರಿ ಏನಿರ್ತಪ್ಪ ಅಂದರೆ, ನನ್ನ ಮಕ್ಕಳು ಹೆಚ್ಚು ಮಾರ್ಕ್ಸ್ ಗಳಿಸ್ಲಿ ಹೇಳಿರ್ತದೆ. ಹಾಗಾಗಿ ಸಮಯಕ್ಕೆ ಮಕ್ಕಳಿಗೆ ಸ್ವಲ್ಪ ಬೇರೆ ರೀತಿಯಲ್ಲಿ ಮಾತನಾಡಿಸೋದಿದೆ. ಹಾಗೆ ಮಾತಾಡ್ಸೋದನ್ನು ದಯವಿಟ್ಟು ಬಿಡಬೇಕು. ಅದಕ್ಕೆ ಒಂದು ಉದಾಹರಣೆ ಏನಿದೆ ಕೇಳಿದ್ರೆ, ಒಂದು ಹುಡುಗ ಓಡಿ ಬರ್ತಾನೆ ಒನ್ನತ್ತಿರುವಾಗ, ಅಪ್ಪ ಅಪ್ಪ ನಾನು ಪಾಸು ಹೇಳಿ. ಪಕ್ಕದ ಮನೆ ಪದ್ದಿ ನೋಡ, ನೀನು ಖಾಲಿ ಪಾಸು, ಅವಳು 2nd ಕ್ಲಾಸ್ನಲ್ಲಿ ಪಾಸ್ ಆಗಿದ್ದಾಳೆ. ಮತ್ತೆ 5ನೆತ್ತಿದ್ದಾಗ ಹಾಗೆ ಓಡಿ ಬರ್ತಾನೆ, ಅಪ್ಪ ಅಪ್ಪ ನಾನು 1st ಕ್ಲಾಸ್ನಲ್ಲಿ ಪಾಸು ಹೇಳಿ. ಪಕ್ಕದ ಮನೆ ಪದ್ದಿ ನೋಡ, 60% ತೆಗೆದಿದ್ದಾಳೆ. ಅಂದರೆ ಯಾವುದೇ ದಿವಸ ಮಗ ಬರಲಿ, ಅಪ್ಪನ ಮಾತು ಅಥವಾ ಅಮ್ಮನ ಮಾತು ಹೇಗಿರ್ತಕ್ಕಿದ್ರೆ ಇನ್ನೊಬ್ಬರ ಜೊತೆ ತುಲನೆ ಮಾಡಿ ಹೋಲಿಕೆ ಮಾಡ್ತಾ, ನಿನಗಿಂತ ಅವ್ನು ಚಲೋ ಇದ್ದಾನೆ, ಅವಳು ಚಲೋ ಇದ್ದಾನೆ ಹೇಳುವುದೇ ಆಗಿರ್ತದೆ. SSLC ಆದಾಗಲೂ ಮಗ ಓಡಿ ಬರ್ತಾನೆ, ಅಪ್ಪ ನೋಡಿ ನಾನು 70% ತೆಗೆದಿದ್ದಾಳೆ. ಪಕ್ಕದ ಮನೆ ಪದ್ದಿ ನೋಡ 90 ತೆಗೆದಿದ್ದಾಳೆ. ಇವನು ಪ್ರಯತ್ನ ಪಟ್ಟು ನೆಕ್ಸ್ಟ್ ಟೈಮ್ 90 ತೆಗೆದುಕೊಂಡು ಬಂದು ಹೇಳ್ತಾನೆ, ಅಪ್ಪ ಅಪ್ಪ ನಾನು 90% ತೆಗೆದಿದ್ದೇನೆ. ನಡೆದತ್ತಾಯ್ತಾ? ಆಗಲೂ ಅವ್ರ ಮಾತು ಅದೇ ರೀತಿ ಬರ್ತದೆ, ಪಕ್ಕದ ಮನೆ ಪದ್ದಿ ನೋಡ 95 ಮಾಡಿದ್ದಾಳೆ. ನೆಕ್ಸ್ಟ್ ಟೈಮ್ ಹುಡುಗ ಸಾಲಿ ಬಂದಿರ್ತಾನೆ, ಅವ್ರು ಬರೋಕ್ಕಿಂತ ಪೂರ್ವದಲ್ಲಿ ಅಪ್ಪ ಹೇಳ್ತಾನೆ, ಪಕ್ಕದ ಮನೆ ಪದ್ದಿ ನೋಡ 98 ಮಾಡಿದ್ದಾಳೆ BScಲಿ. ಇವನು ಹೇಳ್ತಾನೆ, ಏನು ಪಕ್ಕದ ಮನೆ ಪದ್ದಿ ನೋಡು ಹೇಳ್ತೆ. ಪಕ್ಕದ ಮನೆ ಪದ್ದಿ ನೋಡು ನಾನು ಈ ಸಲ ನಪಾಸಾಗಿದ್ದೇನೆ. ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಕೇಳಿದ್ರೆ, ಪಕ್ಕದ ಮನೆ ಪದ್ದಿಯ ತಲೆ ಬೇರೆ, ನಿಮ್ಮ ಮಗುವಿಗೆ ಬಂದ ತಲೆ ಬೇರೆ. ಪಕ್ಕದ ಮನೆ ಪದ್ದಿಯ ತಲೆಯಲ್ಲಿರೋ ವಿಚಾರವೇ ಬೇರೆ, ನಿಮ್ಮ ಮಗುವಿನ ತಲೆಯಲ್ಲಿರೋ ವಿಚಾರವೇ ಬೇರೆ. ಆ ಮಗುವಿನ ತಲೆಯಲ್ಲಿರೋ ವಿಚಾರಕ್ಕೆ ಪ್ರಾಧಾನ್ಯತೆ ಕೊಡಿ. ಚೀನಾದ ಯಾತ್ರಿಕರು ಹಿಂದೆ ಬರ್ತಿದ್ರು ಭಾರತಕ್ಕೆ, ಈ ನಾಲಂದ ವಿಶ್ವವಿದ್ಯಾಲಯಕ್ಕೆಲ್ಲ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಗ್ರಂಥಾಲಯದಲ್ಲಿ ಒಳ್ಳೊಳ್ಳೆ ವಿಚಾರದ ಪುಸ್ತಕಗಳನ್ನು ಓದಿ ಹೋಗುವಾಗ ಒಂದಿಷ್ಟು ಪುಸ್ತಕಗಳನ್ನು ತಗೊಂಡು ಹೋಗ್ತಿದ್ರು. ಅದು ಹೋಗ್ಬೇಕಿದ್ರೆ ಏನಾಗಿತ್ತಪ್ಪ ಅಂದರೆ, ಒಂದೇ ಈ ಬೋಟಿ ಅಥವಾ ದೋಣಿ ಇಂಥದ್ರ ಮೇಲೆ ಹೋಗಬೇಕಿತ್ತದು. ಅದು ಹಡಗು ಮಧ್ಯದಲ್ಲಿ ಮುಳುಗುವಂಥ ಸಂದರ್ಭ ಬಂತು. ಆಗ ಅವ್ರು ಏನು ಯೋಚನೆ ಮಾಡ್ತಾರೆ ಕೇಳಿದ್ರೆ, ಹಡಗಿನ ಭಾರ ಹೆಚ್ಚಾಗಿದೆ, ಇಷ್ಟನ್ನು ತಗೊಂಡು ಹೋಗ್ಲಿಕ್ಕಾಗುವುದಿಲ್ಲ, ಹಡಗ ಮುಳುಗ್ತದೆ. ಹಾಗಾಗಿ 1-2 ಪುಸ್ತಕವನ್ನು ಎಸೆಯು ಯೋಚನೆಗೆ ಬಂದರು ಅವರು. ಆಗ ಅಲ್ಲೇ ಇದ್ದಂಥ 2 ಭಾರತೀಯ ವಿದ್ಯಾರ್ಥಿಗಳು, ನಾವು ಪುಸ್ತಕವನ್ನು, ಗ್ರಂಥಗಳನ್ನು ದೇವರಾಗಿ ಪೂಜಿಸ್ತೇವೆ, ಹಾಗಾಗಿ ದಯವಿಟ್ಟು ಅವನ್ನು ನೀರಿಗೆ ಎಸಿಬೇಡಿ, ಅದ್ರ ಬದಲು ನಾವೇ ಆತ್ಮಾರ್ಪಣೆ ಮಾಡ್ತೇವೆ ಹೇಳಿ ಹಾರಿ ಪ್ರಾಣ ಬಿಡ್ತಾರೆ. ಈ ಮಾತನ್ನು ನಿಮ್ಗೆ ನಾನು ಯಾಕೆ ಹೇಳ್ತೇನೆ ಕೇಳಿದ್ರೆ,
ನಿಮ್ಮ ಕೈಲಿರೋ ಪುಸ್ತಕ ಅದು ಕೇವಲ ಕಾಗದದ ಹಾಳೆಯಾಗಿ ನೋಡಬೇಡಿ, ಅದು ದೇವರು. ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ ಎಂದೂ ಪುಸ್ತಕಕ್ಕೆ ಕಾಲನ್ನು ತಾಗಿಸೋದಿಲ್ಲ. ನಾವು ಪುಸ್ತಕವನ್ನು ಕೈ ಮುಟ್ಟು ನಮಸ್ಕಾರ ಮಾಡ್ತೇವೆ, ಅದನ್ನು ವಿದ್ಯಾದಿ ದೇವತೆ ಸರಸ್ವತಿ ಅಂತ ತಿಳ್ಕೊಳ್ತೇವೆ. ಹಾಗಾಗಿ ಅದರ ಆರಾಧನೆಯನ್ನು ನೀವು ಸರಿಯಾಗಿ ಮಾಡಿದ್ದೇ ಆದರೆ ಬದುಕಿನಲ್ಲಿ ಎಂದೂ ಸೋಲು ಕಾಣುವುದಿಲ್ಲ. ಈಗೇನು ಅವ್ರು ಮಾತಾಡಿದ್ರು, ಇಲ್ಲಿ ನಾನೇನು ಮಾತಾಡ್ತೇನೆ, ಅಥವಾ ಇಲ್ಲಿ ಬಳಗು ಸರ್ ಏನಿದ್ದಾರೆ, ಅಥವಾ ಬೇರೆ ಬೇರೆ ಟೀಚರ್ಗಳೇನಿದ್ದಾರೆ, ಅವರೆಲ್ಲ ಪುಸ್ತಕದ ಆರಾಧಕರಾಗಿರೋದ್ರಿಂದಲೇ ಈ ಒಂದು ಸ್ಥಾನಕ್ಕೆ ಒಂದು ಉಣ್ಣುವ ಹಂತಕ್ಕೆ ತಲುಪಿರೋದು. ನೀವು ಪುಸ್ತಕದ ಆರಾಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಬದುಕಿನಲ್ಲಿ ನಿಮಗೆ ಎಂದೂ ಸೋಲಾಗುವುದೇ ಇಲ್ಲ. ಹಿಂದೊಂದು ಕಾಲ ಇತ್ತು. ಏನು ಕಾಲ ಇತ್ತು ಕೇಳಿದ್ರೆ, ಮನೆಯಲ್ಲಿ ಮನೆ ಕಟ್ಟುವಾಗ ಒಂದು ದೇವರ ಕೋಣೆಗಳು ಮಾಡ್ತಿದ್ರು, ಹಾಗೆ ಬಾಕಿ ಕೋಣೆಗಳಿರ್ತಿದ್ವು, ಅಡುಗೆ ಕೋಣೆ ಮತ್ತು ಏನೇನು ಇರ್ತಿದ್ವು. ಆದರೆ ಇವತ್ತಿನ ದಿನಗಳಲ್ಲಿ ಬಹಳಷ್ಟು ಮನೆಗಳಲ್ಲಿ ದೇವರ ಕೋಣೆ ಹೇಳೋದೊಂದು ಗೋಡೆಯಲ್ಲಿ ಒಂದು ಸಣ್ಣ ಕಿಂಡಿಯಾಗಿ ಪರಿವರ್ತನೆ ಆಗಿದೆ. ಅದರ ಬದಲ ಓದುವ ಕೋಣೆಗಳು ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಹಾಗೆ ಓದುವ ಕೋಣೆಗಳು ದೇವರ ಕೋಣೆಗಳೇ. ಓದುವ ಕೋಣೆಯ ಪ್ರಯೋಜನ ನೀವು ಸರಿಯಾಗಿ ಪಡೆದದ್ದೇ ಆದರೆ ನೀವು ಬದುಕಿನಲ್ಲೆಂದೂ ಸೋಲುವುದಿಲ್ಲ. ನಿಮ್ಮ ಮೊಬೈಲ್ ಭಾಷೆಯಲ್ಲಿ ಇನ್ನೊಂದು ಅಂಶ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಮೊಬೈಲಲ್ಲಿ ಸಂಗ್ರಹ ಇಡುವ ಸಂಗತಿಗಳನ್ನು MBಗಳಲ್ಲಿ ಇಡ್ತೇವೆ. ಯಾವುದೋ ಒಂದು ಹಾಡಿದೆ, ಅದು ಇಂತಿಷ್ಟು MB ಹೇಳಿರ್ತದೆ. ಹಾಗೆ MBಗಿಂತ ದೊಡ್ಡದು GB. ಆ GB 1000 ಹಾಡಿದರೆ 1 GB ಆಗದಿತ್ತೇನೋ ನನಗನ್ನಿಸ್ತದೆ, 1000 ಹಾಡು ಅಥವಾ ಅದಕ್ಕಿಂತ ಮೀರಿ. ಹಾಗೆ ಒಬ್ಬೊಬ್ಬರು ಮೊಬೈಲಲ್ಲಿ 68 GB, 128 GB ಹೀಗಿರ್ತದೆ. ಆದ್ರೆ ಒಂದು ಅಂಶ ನೆನಪಿಟ್ಕೊಳ್ಳಿ, ಒಂದು ಮೊಬೈಲಲ್ಲಿ ಇಡೀ ಪ್ರಪಂಚದಲ್ಲಿರುವಂಥ ಎಲ್ಲ ಪುಸ್ತಕಗಳನ್ನು ಸಹ PDF ರೂಪದಲ್ಲಿ ಇಡ್ಲಿಕ್ಕೆ ಬರ್ತದೆ. ಅಷ್ಟೆಲ್ಲ ಸಾಮರ್ಥ್ಯ ಮೊಬೈಲಿಗೆ ಉಂಟು. ಆದರೆ ಅದನ್ನು ಸೃಷ್ಟಿ ಮಾಡಿದಂಥ ಮನುಷ್ಯನ ತಲೆಗೆ ಅದಕ್ಕಿಂತ ತುಂಬ ತಾಕತ್ತುಂಟು, ನೆನಪಿಟ್ಕೊಳ್ಳಿ. ಅದರಲ್ಲಿ 128 GB ಅಲ್ಲ, ಸಾವಿರಾರು GBಗಳಿದ್ದಾವೆ. ಅದಕ್ಕೆ ಒಬ್ಬರು ಹೇಳ್ತಾರೆ, ಸಣ್ಣ ಸಂಗತಿ ಮೆಗಾಬೈಟ್, ಅದಕ್ಕಿಂತ ಮೇಲಿಂದು GB ಅಂದರೆ ಗಿಗಾಬೈಟ್, ಗಿಗಾಬೈಟ್ಗಿಂತ ಮೇಲೆ ಟೆರಾಬೈಟ್, ಅದಕ್ಕಿಂತ ಮೇಲೆ ಟೆಟ್ರಾಬೈಟ್ ಅಂತೆಲ್ಲ ಬರ್ತದೆ. ಅದು ಅದರ 10 ಪಟ್ಟು 100 ಪಟ್ಟು ಸಾಮರ್ಥ್ಯ ಉಳ್ಳದ್ದು. ಅಂಥ 1000 ಪಟ್ಟು ಸಾಮರ್ಥ್ಯ ಉಳ್ಳದ್ದು ನಿಮ್ಮ ತಲೆ. ಇದು ನೆನಪಿಟ್ಕೊಳ್ಳಿ. ನೀವು ಒಂದೊಮ್ಮೆ ನಿಮ್ಮ ತಲೆಯನ್ನು ಸಮರ್ಪಕವಾಗಿ ಬಳಸಿದ್ದೇ ಆದರೆ ನೀವು ರಾಷ್ಟ್ರದಾದ್ಯಂತ ಹೆಸರು ಮಾಡುವಂಥ ದಿನವೂ ಬಂದೀತು. ಈ ಚಿಕ್ಕ ಊರು ಸಹ ಅತ್ಯಂತ ಎತ್ತರದ ಸ್ಥಾನದಲ್ಲಿ ನಿಂತೀತು. ಯಾಕಂದರೆ ಒಂದು ಊರಿನ ಸ್ಥಾನ ದಿನನಿತ್ಯದ ಸಾಮಾನ್ಯ ಬದುಕಿಗೆ ಸೀಮಿತಗೊಂಡ್ರೆ ಅದು ಆ ತಾಲೂಕಿನ ಒಂದು ಊರಾಗಿ ಮಾತ್ರ ಉಳ್ಕೊಳ್ಳುತ್ತದೆ. ಅದರ ಬದಲಾಗಿ ನೀವೊಬ್ಬ ಸಾಧಕರಾಗಿ ಬದಲಾದದ್ದೇ ಆದರೆ ಅದು ಜಾಗತಿಕ ಪಟ್ಟಣವಾಗಿ ಅಥವಾ ಜಾಗತಿಕ ಊರಾಗಿ ನೆನಪಿಗೆ ಬರ್ತದೆ. ಈಗ ನೋಡಿ, ಯೋಚನೆ ಮಾಡಿ, ನಾವೀಗ ಸ್ವಾಮಿ ವಿವೇಕಾನಂದರು ಅಂದ್ಕೊಳ್ಳಿ, ನಮ್ಗೆ ಎಲ್ಲಿಗೆ ನೆನಪಿಗೆ ಬರ್ತದೆ? ಅವ್ರ ಊರು ನೆನಪಿಗೆ ಬರ್ತದೆ. ನಮಗೆ ಅಬ್ದುಲ್ ಕಲಾಂ ಅಂದರೆ ಏನು ನೆನಪಿಗೆ ಬರ್ತದೆ? ಅವ್ರು ಎಲ್ಲಿ ಜನಿಸಿದ್ರು ಅಲ್ಲಿ ನೆನಪಿಗೆ ಬರ್ಲಿಕ್ಕೆ ಪ್ರಾರಂಭ ಆಗ್ತದೆ. ಅದು ಯಾಕೆ ಹಾಗಾಗ್ತದೆ? ಯಾಕಾಗ್ತದೆ ಅಂದರೆ ಅವರ ಸಾಧನೆಯ ಮೇಲಿಂದ ಹಾಗಾಗ್ತದೆ. ಆಗ ಅವರೊಂದು ಪ್ರಶ್ನೆ ಕೇಳಿದರು, ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದಾರೆ? ನಿಮ್ಮ ಅಪ್ಪ ಹೆಸರೇನು? ನಿಮ್ಮ ಅಮ್ಮನ ಹೆಸರೇನು? ನಿಮ್ಮ ತಮ್ಮನ ಹೆಸರೇನು? ನಿನ್ನ ತಂಗಿ ಹೆಸರೇನೆಲ್ಲ ಕೇಳಿದ್ರಲ್ವ? ಈಗ ಒಂದೊಮ್ಮೆ ನಾನೇ ನಿಮಗೆ ಹಾಗೆ ಪ್ರಶ್ನೆ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ರೆ, ನಿಮ್ಮ ಅಜ್ಜನ ಹೆಸರೇನು ಕೇಳಿದ್ರೆ ಹೇಳ್ತೀರಿ. ನಿಮ್ಮ ಅಜ್ಜನ ಅಪ್ಪನ ಹೆಸರು ಕೇಳಿದ್ರೆ ಕೆಲವರು ಹೇಳ್ಬೋದು. ನಿಮ್ಮ ಅಜ್ಜನ ಹೆಸರು ಹೇಳೋ ಕೇಳಿದ್ರೆ ಎಲ್ಲ ಕಡಿಮೆ ಬೀಳ್ತೆ ಹೋಗ್ತೀರಿ, ಆಮೇಲೆ ಬರುವುದೇ ಇಲ್ಲ ಮುಂದೆ. ಇದನ್ನು ನಾನು ಯಾಕೆ ಹೇಳ್ತೇನೆ ಕೇಳಿದರೆ, ಹಾಗೆ ನಿಮ್ಗೆ ಗಾಂಧೀಜಿ ಗೊತ್ತಲ್ಲ, ಗೊತ್ತು. ಸ್ವಾಮಿ ವಿವೇಕಾನಂದ ಗೊತ್ತಲ್ಲ, ಗೊತ್ತು. ಶ್ರೀರಾಮಚಂದ್ರ ಗೊತ್ತಲ್ಲ, ಗೊತ್ತು. ಶ್ರೀಕೃಷ್ಣ ಪರಮಾತ್ಮ ಗೊತ್ತಲ್ಲ, ಗೊತ್ತು. ಹಾಗಿರೋದು ಯಾವ ವಯಸ್ಸಿನವರು? ಯಾವ ವಯಸ್ಸಿನವರು? ನಮ್ಮ ಅಜ್ಜ ಅಲ್ಲ ಅಂತ 100 ಅಜ್ಜನಿಗಿಂತ ಹೆಚ್ಚಿನ ವಯಸ್ಸಿನವರು. ಅವರು 4000 ವರ್ಷ ಹಿಂದಿನ, 5000 ವರ್ಷ ಹಿಂದಿನವರು. ಹಾಗಾದ್ರೆ ಅವ್ರು ಯಾಕೆ ಇನ್ನೂ ಜನಮಾನಸದಲ್ಲಿ ನೆಲೆಸಿದ್ದಾರೆ? ಅವ್ರು ಯಾಕೆ ಜನಮಾನಸದಲ್ಲಿ ನೆಲೆಸಿದ್ದಾರೆ ಕೇಳಿದ್ರೆ, ಒಳ್ಳೆ ಕಾರ್ಯ ಮಾಡಿದವರು, ಸಮಾಜಕ್ಕೊಂದು ದಿಕ್ಕು ತೋರಿಸಿದವರು ಎಂದೂ ಸಾಯುವುದಿಲ್ಲ. ಅವರು ಅಮರರಾಗುಳಿತಾರೆ, ಅವರೆಂದೂ ಸಾಯುವುದಿಲ್ಲ. ಈಗ ನೀವಿಲ್ಲ ಅಮೃತ ಮಹೋತ್ಸವನ ಮಾಡ್ತಾ ಇದ್ದೀರಿ. ಇದರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ವಿದ್ಯೆಯ ಮಹತ್ವವನ್ನು ಇನ್ನೊಮ್ಮೆ ನಮ್ಮ ಗಮನಕ್ಕೆ ತರುವುದು, ನಮ್ಮ ತಲೆಯಲ್ಲಿ ಈ ಶಾಲೆಯ ಉದ್ದೇಶಗಳನ್ನು ಇನ್ನೊಮ್ಮೆ ಕರೆಕ್ಟ್ ಮಾಡ್ಕೊಳ್ಳೋದು. ಹಾಗಾಗಿ ಈ ಶಾಲೆಯ ಶಿಕ್ಷಣದ ಉದ್ದೇಶವನ್ನು ಇನ್ನೊಮ್ಮೆ ನಿಮ್ಮ ಮನಸ್ಸಿಗೆ ತಂದ್ಕೊಳ್ಳಿ. ಹಿಂದಿನವ್ರು ಏನು ಮಾಡಿದ್ರು ಬೇಡ, ಅವ್ರು ಬದುಕುವ ಹಂತದಲ್ಲಿ ಇದ್ದಾರಲ್ಲ, ಅವರು ನಿಮ್ಗೊಂದು ಬದುಕನ್ನು ಕೊಟ್ಟಿದ್ದಾರಲ್ಲ. ಹಾಗಿದ್ರೆ ನೀವು ಅವರಿಗೆ ಬದುಕನ್ನು ಕೊಡುವ ಹಂತಕ್ಕೆ ಸಾಗಬೇಕು. ಜೊತೆಯಲ್ಲಿ ರಾಷ್ಟ್ರದಲ್ಲಿ ನಾವು ಹುಟ್ಟಿದ ಬಗ್ಗೆ, ಈ ರಾಷ್ಟ್ರಕ್ಕಾಗಿ ಏನಾದರೂ ನಾವು ಮಾಡಬೇಕು. ಇನ್ನೊಂದು ಸಂಗತಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಒಂದು ಕಡೆ ಸಮಯವನ್ನು ನೋಡ್ತಾನೆ ಇದ್ದೇನೆ.
ಏನಪ್ಪ ಅಂತ ಹೇಳಿದ್ರೆ, ಬೀರ್ಬಲ್ನಿಗೆ ಒಂದು ಸಲ ತನ್ನ ತಾಯಿಯ ಋಣವನ್ನು ತೀರಿಸ್ಬೇಕು ಹೇಳಿ ಬಂತು ತಲೆ ಒಳಗಡೆ. ಅವನಿಗೆ ಅಕ್ಬರ ಯಾವಾಗಲೂ ಏನು ಮಾಡ್ತಿದ್ದ ಕೇಳಿದ್ರೆ, ಒಳ್ಳೊಳ್ಳೆ ಕಾರ್ಯ ಮಾಡಿದಾಗೆಲ್ಲ ಚಿನ್ನದ ನಾಣ್ಯಗಳನ್ನು ಕೊಡ್ತಾ ಇದ್ದ. ಇವನಿಗೂ ಏನು ತಲೆ ಬಂತು, ನಮ್ಮಮ್ಮನನ್ನು ಸೇವೆ ಮಾಡಿದಾರಲ್ಲ ಅವರಿಗೂ ನಾನು ಏನಾದರೂ ಕೊಡಬೇಕು ಹೇಳಿ. ಹಾಗಾಗಿ ಏನು ಮಾಡ್ದಕ್ಕಿದ್ರೆ ತನಗೆ ಬಂದಂಥ ನಾಣ್ಯಗಳನ್ನು ಒಂದು ಚೀಲದಲ್ಲಿ ಹಾಕಿ ಅಮ್ಮನಿಗೆ ತಗೊಂಡೋಗಿ, ಅಮ್ಮ ಇದು ನಿನಗೆ, ಎಂತಕ್ಕೆ ನಿನಗೆ ಕೇಳಿದ್ರೆ, ನಿನ್ನ ಋಣ ನನ್ನ ಮೇಲೆ ಸಾಕಷ್ಟು ಉಂಟು, ನಾನು ಆ ಋಣವನ್ನು ತೀರಿಸ್ಲಿಕ್ಕೆ ಬಯಸ್ತೇನೆ, ಹಾಗಾಗಿ ಈ ಒಂದು ಚೀಲದ ತುಂಬ ನಾಣ್ಯಗಳು ನಿನಗೆ ಹೇಳಿ. ಅಮ್ಮ ಹೇಳಿದ್ಲು, ತಮ್ಮ ಆ ಚೀಲದ ನಾಣ್ಯದ ಚೀಲ ಒಂದು ಬದಿಗಿಡು, ಮತ್ತು ನೀನು ನನಗೆ ಏನು ಮಾಡೋಕಿದೆ, ಇವತ್ತು ಒಂದು ದಿವಸ ನನ್ನನ್ನು ನೀನು ರಾತ್ರಿ ಬೆಳಗಾಗೋರೆ ನೋಡ್ಕೊಳ್ಬೇಕು ಮಗ, ಅಡ್ಡಿಲ್ಲ, ಸಣ್ಣ ಕೆಲಸ ಅಲ್ಲಮ್ಮ, ನಾ ಮಾಡ್ತೇನೆ ಹೇಳಿ. ಆಗ ಅಮ್ಮ ಒಪ್ಕೊಂಡ್ರು, ಮಗನೂ ಒಪ್ಕೊಂಡ. ರಾತ್ರಿ ಆಯಿತು, ಅಮ್ಮ ಏನು ಮಾಡಿದ್ರು, ಅಳ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಮ್ಮ ಅಳ್ಬೇಡ ಚಾಲು ಮಾಡಿದೆ ಅವನು. ಮತ್ತು ಅಳ್ತಲು ಅವಳು. ಆಮೇಲೆ ಸಾಕೋಶ ನೀರು ಬೇಕು ಅಂದ್ಲು. ನೀರು ಬೇಕು ಅಂದ್ಲು, ಒಂದು ಲೋಟ ನೀರು ತಂದು ಕೊಟ್ಟ. ಆಮೇಲೆ ಆ ನೀರನ್ನು ಚೆಲ್ಲಿದ್ಲು ಅಮ್ಮ. ಮತ್ತೆ ನೀರು ಬೇಕು ಅವಳು ಕುಡಿದು ಮಗುವಿನಂತೆ ಮಾಡಿದ್ಲು. ಆಗ ಮತ್ತೆ ವಾಪಸ್ ಹೋಗಿ ನೀರು ತೊಗೊಂಬಂದ. ಆ ನೀರನ್ನು ಹಾಸಿಗೆ ಮೇಲೆ ಚೆಲ್ಕೊಂಡ್ಲು, ಮೈ ಮೇಲೆಲ್ಲ ಕೆಡಿಕೊಂಡ್ಲು. ನನ್ನ ಬಟ್ಟೆ ಎಲ್ಲ ಒದ್ದೆ ಆಗದೆ, ನನಗೆ ಬೇರೆ ಬಟ್ಟೆ ಹಾಕು ಒಂದು ಅಳ್ಳಿಕ್ಕೆ ಪ್ರಾರಂಭ ಮಾಡಿದ್ರು. ಆಗ ಬೀರ್ಬಲ್ ಜೋರು ಮಾಡಿದೆ, ಎಂತ ಅಮ್ಮ ಇದು, ನೋಡೋರು ಇದ್ದಾರೆ ಹೇಳಿ, ನೀ ಎಷ್ಟು ತ್ರಾಸು ಕೊಡೋದು ಹೇಳಿ. ಆಗ ಅಮ್ಮ ಹೇಳ್ತಾರೆ, ಮಗ ನೀನು ರಾತ್ರಿ ಮಲಗಿದಾಗ ಎಷ್ಟೆಲ್ಲ ರಾತ್ರಿಗಳನ್ನು ನನಗೆ ನಿದ್ದೆಗೆಡಿಸ್ದೆ ಗೊತ್ತಿಲ್ಲ, ನಿನ್ನ ಬಟ್ಟೆಯನ್ನು ನಾನು ಎಷ್ಟು ಸಲ ಒದ್ದೆ ಬಟ್ಟೆಗಳನ್ನು ಚೇಂಜ್ ಮಾಡಿದೆ ಗೊತ್ತಿಲ್ಲ, ಆಗ ನಾನು ಸ್ವಲ್ಪವೂ ಬೇಸರಿಸ್ಕೊಳ್ಳಿಲ್ಲ. ಕೇವಲ ಒಂದು ದಿನ ನಾನು ಹಾಸಿಗೆ ಒದ್ದೆ ಮಾಡೋದಕ್ಕೆ ನೀನೇನಂದೆ, ಅದೇನಮ್ಮ ಹುಚ್ಚಾಟ, ನಾನು ನೋಡೋಣಿದ್ದೇಳಿ ಇಷ್ಟೆಲ್ಲ ತ್ರಾಸು ಕೊಡೋದಕ್ಕೆ ಹೇಳಿದೆ, ಆದರೆ ನೀನು 5 ವರ್ಷದವನಾಗುವವರೆಗೂ ನಾನು ಒಂದು ದಿವಸ ಬೇಸರಕ್ಕೆ ಕಳೆದೆ ನಿನ್ನನ್ನು ನೋಡಿದ್ದೇನೆ. 5 ವರ್ಷ ಅಷ್ಟೇ ಅಲ್ಲ, ಈಗಲೂ ನನ್ನ ತಲೆಯಲ್ಲಿ ಬರೋದೇನಪ್ಪ ಅಂದರೆ, ಮಗ ನಿನಗೆ ಒಳ್ಳೇದಾಗಲಿ ಹೇಳಿ ನಾನು ನೋಡೋದು. ಹಾಗಾಗಿ ಒಂದು ನೆನಪಿಟ್ಕೊಳ್ಳಿ, ಅಮ್ಮನ ಋಣ ಎಂದೂ ತೀರಿಸ್ಲಿಕ್ಕೆ ಆಗೋದಿಲ್ಲ. ಅಮ್ಮನ ಋಣ ಎಂದೂ ತೀರಿಸ್ಲಿಕ್ಕೆ ಆಗೋದಿಲ್ಲ ಅಂದರೆ ಒಂದು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆ. ಏನು ಸಾಧ್ಯ ಇದೆ ಕೇಳಿದ್ರೆ, ಅಮ್ಮ ಮಕ್ಕಳ ಭವಿಷ್ಯವನ್ನು ನೋಡ್ತಾಳೆ, ಮಕ್ಕಳ ಭವಿಷ್ಯ ಚೆನ್ನಾಗಿರಲಿ ನೋಡ್ತಾಳೆ. ನೀವು SSLCಯಲ್ಲಿ 100% ತೆಗೆದ್ರು, ಅಥವಾ ನೀವು PUCಯಲ್ಲಿ ರ್ಯಾಂಕ್ ಬಂದರು, ಅಥವಾ ನೀವು ಒಳ್ಳೆ ಸಾಧನೆ ಮಾಡಿದರೆ ನಿಮ್ಮ ಅಮ್ಮ ಖುಷಿ ಪಡ್ತಾರೆ. 4 ಮನೇಲಿ ಹೇಳ್ಕೊಳ್ತಾರೆ, ನನ್ನ ಮಗಳು 99% ಮಾಡಿದ್ಲು, ನನ್ನ ಮಗಳು 98% ಮಾಡಿದ್ಲು, ಅಥವಾ ನನ್ನ ಮಗಳಿಗೆ ಒಂದು ಒಳ್ಳೆ ಜಾಬ್ ಸಿಕ್ತು ಹೇಳಿ. ಆ ಖುಷಿಯನ್ನಾದರೂ ಅಮ್ಮನಿಗೆ ಕೊಡಿ. ಆ ಒಂದು ಕಾರಣಕ್ಕಾಗಿಯಾದರೂ ಪ್ರತಿನಿತ್ಯ ಸಂಧೆ ಓದ್ಲಿಕ್ಕೆ ಕೂತ್ಕೊಳ್ಳಿ. ಅದು ನಮ್ಮ ವ್ಯಕ್ತಿತ್ವದ ಭಾಗವಾಗಿ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ಮಾತು ಏನು ಕೇಳಿದ್ರೆ, ನಾವು ದೊಡ್ಡ ತಪ್ಪು ಎಲ್ಲಿ ಮಾಡ್ತೇವೆ ಕೇಳಿದರೆ, ಮಾತನಾಡುವ ರೀತಿ ಉಂಟಲ್ಲ ಅದು ಎಲ್ಲರಿಗೂ ಬರುವುದಿಲ್ಲ. ಮಾತಿನಲ್ಲೇ ಎಷ್ಟೋ ಸಲ ಜಗಳ ಹುಡ್ಸ್ಕೊಂಡು ಕೂತ್ಕೊಳ್ತೇವೆ. ಆಡುವ ಮಾತು ಹೆಚ್ಚು ಕಡಿಮೆ ಆದರೆ ಜಗಳ ಪ್ರಾರಂಭ ಆಗ್ತದೆ. ಅದಕ್ಕೊಬ್ಬರು ಕವಿ ಹೇಳ್ತಾರೆ, ನಾವು ಆಡುವ ಮಾತು ಹೀಗಿರಲಿ ಗೆಳೆಯ, ಮೃದುವಚನ 3 ಲೋಕ ಮುಟ್ಟುವುದು ತಿಳಿಯ, ಮೌನ ಮೊಗ್ಗೆ ನೊಡೆದು ಮಾತರಳಿ ಬರಲಿ, 3 ದಿನಗಳ ಬಾಳು ಘಮಘಮಿಸುತ್ತಿರಲಿ. ಎಲ್ಲರೂ ಬಂದಿರುವುದು ಕೇವಲ 3 ದಿನದ ಬಾಳ್ವೆಗೆ. ಆ 3 ದಿನದ ಬಾಳ್ವೆಯಲ್ಲಿ ನಾವು ಒಂದು ನೆನಪಿಟ್ಕೊಳ್ಬೇಕಾದ್ದು, ನನ್ನನ್ನು ನನ್ನ ಅಪ್ಪ ಅಮ್ಮ ಸಾಕಿದ್ದಾರೆ, ನನ್ನ ಅಜ್ಜ ಅಜ್ಜಿ ಎತ್ತು ಮುದ್ದಾಡಿದ್ದಾರೆ, ನನ್ನ ಚಿಕ್ಕಪ್ಪ ಚಿಕ್ಕಮ್ಮ ನಾನು ನೋಡ್ಕೊಂಡಿದ್ದಾರೆ. ಹಾಗಾಗಿ ನನ್ನ ಕರ್ತವ್ಯ ಏನಪ್ಪ ಅಂದರೆ, ನಾಳೆ ನನ್ನ ಮಕ್ಕಳನ್ನು ನಾನು ಚೆನ್ನಾಗಿ ನೋಡ್ಕೊಳ್ಬೇಕು, ಹಾಗೆ ನನ್ನ ಅಪ್ಪ ಅಮ್ಮನನ್ನು ನೋಡ್ಕೊಳ್ಬೇಕು, ಕುಟುಂಬದ ಮೌಲ್ಯವನ್ನು ನಾನು ಅರ್ಥ ಮಾಡ್ಕೊಳ್ಬೇಕು, ಮತ್ತು ಕುಟುಂಬದ ಮೌಲ್ಯವನ್ನು ಎಂದೂ ಬಿಟ್ಕೊಡ್ಬಾರ್ದು. ನೀವು ಒಂದೊಮ್ಮೆ ನಿಮ್ಮ ಅಪ್ಪ ಅಮ್ಮನನ್ನು ಸರಿ ನೋಡದೆ ಹೋದರೆ ದೇವರು ಮೆಚ್ಚುವುದಿಲ್ಲ. ಹೇಳ್ತಾರೆ ತಿಳಿದವರು, ಏನು ಕೇಳಿದ್ರೆ, ಪ್ರತಿಯೊಬ್ಬರ ಮೇಲೆ ಮಾತೃ ಋಣ, ಪಿತೃ ಋಣ, ಗುರುವಿನ ಋಣ, ಸಮಾಜ ಋಣ, ದೇಶದ ಋಣ ಇವಿದ್ದೇ ಇರ್ತವೆ. ಆ ಋಣವನ್ನು ನಾವು ತೀರಿಸಿಯೇ ಹೋಗಬೇಕು ಹೇಳಿ. ಆ ಋಣ ನಮ್ಮ ಮೈ ಮೇಲೆ ಇಟ್ಕೊಂಡು ಹೋಗ್ಲಿಕ್ಕೆ ಬರೋದಿಲ್ಲ. ಹಾಗೇನಾದ್ರು ಹೋದದ್ದೇ ಆದರೆ ಅದು ಮುಂದಿನ ಜನ್ಮಕ್ಕೆ ಅದು ನನಗೆ ದೋಷವಾಗಿ ಪರಿಣಮಿಸ್ತದೆ. ಅದು ಪೂರ್ವ ಜನ್ಮದ ಫಲವಾಗಿ ಮುಂದಿನ ಜನ್ಮ ನನಗೆ ಬರುವಾಗ ಎಂತೆಂಥದ್ದು ಜನ್ಮ ಬರ್ತದೆ. ಮುಂದಿನ ಜನ್ಮ ಚೆನ್ನಾಗಿರಬೇಕು, ಈ ಜನ್ಮದಲ್ಲಿ ನಾವು ವ್ಯವಹರಿಸುವ ರೀತಿ ಭಾಳ ಚೆನ್ನಾಗಿರಬೇಕು. ಹಾಗಾಗಿ ಆ ದಿಶೆಯಲ್ಲಿ ಯೋಚನೆ ಮಾಡಿ. ಬಹಳ ಹೊತ್ತಾಗಿದೆ, ನನಗೆ ನಿಮ್ಮ ಊಟದ ಕಲ್ಪನೆ ಇದೆ. ಬಹಳ ಹೊತ್ತಿನವರೆಗೆ ನಾನು ಮಾತನಾಡ್ತಾ ಹೋದರೆ ನೀವು ಅನಿವಾರ್ಯವಾಗಿ ಸಭಾ ಮರ್ಯಾದೆ ಅಂತ ಕೂತ್ಕೊಂಡ್ಬಿಡ್ತೀರಿ. ಆದರೆ ಮನಸ್ಸಿನಲ್ಲಿ ಏನಾಗಿರುತ್ತೆ ಕೇಳಿದ್ರೆ, ಈ ಹೊತ್ತಿಗಿಷ್ಟೆಲ್ಲ ಮಾತು ಬೇಕಿತ್ತಾ ಹೇಳಿ. ಹಾಗಾಗಿ ನಿಮ್ಗೆ ತೊಂದರೆ ಮಾಡೋದಿಲ್ಲ. ಇಲ್ಲಿ ನನ್ನನ್ನು ಕರೆದದ ಬಗ್ಗೆ ತುಂಬ ಸಂತೋಷ ಇದೆ. ಮತ್ತು ಈ ಅಮೃತ ಮಹೋತ್ಸವ ಮುಂದಿನ ದಿನಗಳಲ್ಲಿ ಅಮೃತ ಮಹೋತ್ಸವ ಅಷ್ಟೇ ಅಲ್ಲ,
ಶತಮಾನೋತ್ಸವಗಳ ಆಚರಣೆಗೂ ಕಾರಣ ಆಗಲಿ, ಶತಮಾನೋತ್ತರ ಆಚರಣೆಗೂ ಕಾರಣ ಆಗಲಿ. ಈ ಶಾಲೆ ಒಂದು ಒಳ್ಳೆ ಶಾಲೆಯಾಗಿ ಬೆಳೀಲಿ ಮತ್ತು ನಾಡಿನಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಲಿ. ಈ ಶಾಲೆಗೆ ಒಂದು ಒಳ್ಳೆಯ ಹೆಸರು ಬರಲಿ ಮತ್ತು ಇಲ್ಲಿಯ ಮಕ್ಕಳು ವಿದ್ಯೆಯ ಮಹತ್ವವನ್ನು ಅರಿತು ಮುಂದಿನ ದಿನಗಳಲ್ಲಿ ನಾವು ಮಸಲೆ ಸಾಲ್ ಊರಿನ ಹುಡುಗರು ಅಥವಾ ಅಘನಾಶಿನಿಯ ಊರಿನ ಹುಡುಗರು ಒಳ್ಳೆ ಸಾಧನೆ ಮಾಡಿದ್ದಾರೆ ಅಂತ ಹೇಳಿ ಎಲ್ಲ ಕಡೆಗೆ ಈ ಹೊಗಳುವಂಥದ್ದನ್ನು ಕೇಳುವಂತಾಗಲಿ ಹೇಳಿ ಎಲ್ಲರಿಗೂ ಒಂದು ದಿವಸ ನಾನು ಮಾತು ಮುಗಿಸ್ತೇನೆ.